ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ಈ ದಿನವೆಲ್ಲ ನಮ್ಮನ್ನು ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಸಂಖ್ಯೆಯಲ್ಲಿ ನಡೆಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತೆ ನಿನ್ನ ವಾಕ್ಯವನ್ನು ಕಲಿಯುವುದಕ್ಕಾಗಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಪಾಠ ತೆಗೆದುಕೊಳ್ಳುವಂತ ರಿಚರ್ಡ್ ಬ್ರದರ್ಗಾಗಿ ನಾನು ಪ್ರಾರ್ಥನೆ ಅವ್ರ ಮೂಲಕ ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ, ನಮಗೆ ಬೋಧಿಸಿರಿ, ನಾವು ಕೇಳುತ್ತೇವೆ, ನಮ್ಗೆ ಸಹಾಯ ಮಾಡ್ರಿ ಅಂತ ಪ್ರಾರ್ಥಿಸ್ತೇವೆ. ಮತ್ತು ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರೂ ಕೂಡ ಪಾಠಗಳನ್ನು ಕಲ್ತ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ, ಬಲಪಡಿಸ್ರಿ, ಆಶೀರ್ವದಿಸ್ರಿ. ಮತ್ತೆ ಯಾವ ನೆಟ್ವರ್ಕ್ ಪ್ರಾಬ್ಲಮ್ಗಳು ಆಗದಂತೆ ನೀನ್ ತಾನೇ ಸಹಾಯಕನಾಗಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ಸತ್ಯವೇದ ವಾಕ್ಯವನ್ನು ಧ್ಯಾನಿಸುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ 3ನೇ ಸಂಪುಟವನ್ನ ನೋಡ್ಕೊಂಡ್ ಬರ್ತಾ ಇದ್ವಿ ಕಳೆದ ದಿನಗಳಿಂದ. ಇವತ್ತು ಕೂಡ ನಾವು ಏನ್ ಮಾಡೋಣ ಅಂದ್ರೆ ಸ್ವಲ್ಪ ರಿವಿಷನ್ ಮಾಡೋಣ. ಸೊ ರಿವಿಷನ್ ಆದ್ಮೇಲೆ ನಮ್ಗೇನಾಗ್ಲಿ ಮುಂದಿನ ಒಂದು ಪಾಠಕ್ಕೆ ಹೋಗೋಣ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸರಿ, ಯಾಕಂದ್ರೆ ಕೆಲವೊಂದು ವಿಷಯಗಳು ನಾವು ಅದನ್ನ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಸತ್ಯಗಳನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಕ್ಕೆ ಪ್ರಯೋಜನವಾಗುತ್ತೆ. ಆದ್ರಿಂದ ದಯವಿಟ್ಟು ರಿವಿಷನ್ ಅಂತ ಅಂದಾಗ ದಯವಿಟ್ಟು ಅಲ್ಲಿಂದ ಸ್ಕಿಪ್ ಆಗೋದಕ್ಕೆ ಪ್ರಯತ್ನ ಮಾಡ್ಕೊಬಿಡ್ರೆ ಆದಷ್ಟು ಗೊತ್ತಿರುವಂತ ವಿಷಯವನ್ನ ತಿಳಿಸಿ. ಇಲ್ಲಿದ್ರು ಪರವಾಗಿಲ್ಲ, ನಾವು ತಿಳ್ಕೊಳ್ಳೋಣ ಅಲ್ವಾ? ಓಕೆ. ಲಾಸ್ಟ್ ಟೈಮ್ ನಾವು ರಿವಿಷನ್ ಮಾಡಿದ್ವಿ ಅಲ್ವಾ? ಎಲ್ಲಿವರೆಗೂ ಮಾಡಿದ್ವಿ ಅಂತ ನೆನಪಿದ್ಯಾ? ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಮಾಡಿದರು. ಓಕೆ, ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು. ಗುಡ್. ಮೇ ಬಿ ನಾವು 2ನೇ ಒಂದು ಇದಕ್ಕೆ ಬಂದಿರಬಹುದು. ಇಲ್ಲ, 3ನೇದಾಗಿದೆ. 3ನೇದಾಗಿದೆ. ವೆರಿ ಗುಡ್, ಥ್ಯಾಂಕ್ ಯು. ಅಂತಿಮ ಸಮಯಗಳು. ಸರಿ, ಇರ್ಲಿ ನೋಡೋಣ. ಇವತ್ತು ಕೂಡ ಅದಕ್ಕೆ ಆದಂತ ಕೆಲವೊಂದು ವಿಷಯಗಳನ್ನ ನೋಡೋಣ, ಸ್ಟಡಿ ಮಾಡೋಣ. ಓಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ರಿವಿಷನ್, ಯಾವುದೇ ಒಂದು ವಿಷಯಗಳನ್ನ ತಗೊಂಡಾಗ ರಿವಿಷನ್ ಅಂತ ಹೇಳಿದಾಗ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಅದನ್ನ ತಿಳ್ಕೊಂಡಿದೀವಿ ಅನ್ನೋ ಒಂದು ವಿಷಯ ಅಲ್ಲಿ ತುಂಬಾ ಮುಖ್ಯವಾಗುತ್ತೆ ಅಲ್ವಾ? ನೋಡಿ, ದೇವರ ವಿಚಾರಗಳು ಕೂಡ ನಾವು ಸ್ಟಡಿ ಮಾಡೋಂಥ ಉದ್ದೇಶ ಏನಪ್ಪಾ? ಇವತ್ತು ಇಷ್ಟೊಂದು ಝೂಮ್ ಕ್ಲಾಸ್ ಇರ್ಲಿ, ಈ ವಿಷಯಗಳನ್ನೆಲ್ಲ ಸ್ಟಡಿ ಮಾಡೋಂಥ ಒಂದು ಇದರ ಹಿನ್ನೆಲೆ ಏನು ಅಂತ ತಗೊಂಡಾಗ ದೇವ್ರ ಮಕ್ಕಳು ನಮ್ಮೆಲ್ರಿಗೂ ತಿಳಿದಿರೋ ಪ್ರಕಾರವಾಗಿ ನಾವು ಸತ್ಯದಲ್ಲಿ ಬೆಳೆಯೋದು ಅನ್ನೋದು ಜ್ಞಾನದಲ್ಲಿ ಬೆಳೆಯೋದನ್ನ ಎಲ್ಲೂ ತಿಳಿಸ್ತಾ ಇಲ್ಲ. ಬದಲಾಗಿ ಗುಣಗಳಲ್ಲಿ ಬೆಳೆಯೋದು ಫೈನಲ್. ಗುಣಗಳಲ್ಲಿ ಬೆಳೆಯೋದು ಫೈನಲ್ ಅಂದಾಗ ಅದರ ಮುಂದಿನ ಭಾಗ ಏನಾಗಿರುತ್ತೆ ಅಂದ್ರೆ ಅದರ ಮುಂದಿನ ಭಾಗ ಜ್ಞಾನದಲ್ಲಿ, ಸತ್ಯದಲ್ಲಿ ಬೆಳೆಯೋದು ಆಗಿರುತ್ತೆ. ಸತ್ಯದಲ್ಲಿ ಯಾವಾಗ ನಾವು ಸ್ಪಷ್ಟವಾಗಿ ಬೆಳಿತೀವೋ ಆಗ ಮಾತ್ರ ದೇವ್ರ ಮಕ್ಕಳು ನಾವು ಗುಣಗಳಲ್ಲಿ ಕೂಡ ಏನ್ ಮಾಡ್ಬೋದು? ಬೆಳಿಬಹುದು. ಅದರಿಂದ ನಾವೇನ್ ಮಾಡೋಣ, ಆದಷ್ಟು ವಿಷಯಗಳನ್ನ ಸ್ವಲ್ಪ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ ಅಂತ ಇದ್ ಮಾಡೋಣ. ನೋಡ್ರಿ, ಒಂದು ಎಕ್ಸಾಮ್ ಅಂತ ಬಂದಾಗ, ಒಂದು ಸ್ಕೂಲ್ಸ್ ಶಾಲೆಯಲ್ಲಿ ಒಂದು ಎಕ್ಸಾಮ್ ಅಂತ ಬಂದಾಗ ಅದಕ್ಕೆ ಆದಂತ ಕೆಲವೊಂದು ಸೀರಿಯಸ್ನೆಸ್ ನಮ್ಗಿರುತ್ತೆ ಅಲ್ವಾ? ಯಾಕೆ ಅಂದ್ರೆ ಮಕ್ಕಳ ಒಂದು ವಿಷಯದಲ್ಲಿ ಬಂದಾಗ ಯಾವುದೇ ರೀತಿಯ ಒಂದು ಭಯ ಇರುತ್ತೆ, ಇಲ್ಲಿ ಯಾವುದೇ ರೀತಿಯ ಸಂತೋಷ ಇರುತ್ತೆ. ಈ ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಓದಿ ಬರೆಯೋದು ಸಂತೋಷವಾಗಿರುವಂತ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಅಂಕಗಳನ್ನ ತೆಗಿತಾರೆ. ಭಯದಿಂದ ಇರುವವರು ಅಷ್ಟಾಗಿ ಹೆಚ್ಚಾದ ಅಂಕಗಳನ್ನ ತಗೊಳಲ್ಲ. ಏನಪ್ಪಾ ಇದು ಡಿಫ್ರೆಂಟ್ ಅಂತ ಹೇಳಿದಾಗ, ಯಾರು ಆ ಟಾಪಿಕ್ ನ ಸಬ್ಜೆಕ್ಟ್ ನ ಪ್ರೀತಿ ಮಾಡ್ತಾರೋ ಅವ್ರು ಅದನ್ನ ಯಾರು ಹೇಳ್ದೆ ಕೇಳ್ದೆ ಏನ್ ಮಾಡ್ತಾರೆ, ಆ ಒಂದು ವಿಷಯನ ಓದಕ್ಕೆ ಶುರು ಮಾಡ್ತಾರೆ. ಯಾರಿಗೂ ಅವ್ರಿಗೆ ಇದನ್ ಮಾಡಿ ಇದನ್ ಓದ್ರಿ ಅಂತ ಹೇಳುವಂತ ನೆಸೆಸಿಟಿ ಇರಲ್ಲ. ಬಟ್ ಯಾರು ಅದನ್ನ ಪ್ರೀತಿ ಮಾಡಲ್ವೋ ಅವ್ರಿಗೆ ಕೆಲವೊಂದು ಭಯವನ್ನು ಹುಟ್ಟಿಸ್ಬೇಕಾಗುತ್ತೆ.
ಅಲ್ವಾ? ಒಂದು ತಂದೆ ತಾಯಂದ್ರು ಭಯ ಹುಟ್ಟಿಸ್ತಾರೆ. ಇಲ್ಲ ಫೇಲ್ ಆಗ್ಬಿಟ್ರೆ ಜನರ ಅವಮಾನ ಏನಾಗುತ್ತೆ, ಜನರನ್ನ ಹೀಯಾಳಿಸ್ತಾರ ಅನ್ನುವಂತ ಭಯ ಬರುತ್ತೆ. ಓಕೆ, ಹಾಗಾಗಿ ಇಂಥ ಒಂದು ಕೆಲವೊಂದು ಭಯಗಳಿಂದ ಏನಾಗುತ್ತಂದ್ರೆ ಅವರು ವಿಷಯಗಳನ್ನ ಸ್ಟಡಿ ಮಾಡೋದಾಗ್ಲಿ ಓದೋದಾಗ್ಲಿ ಮಾಡ್ತಾರೆ. ಅದೇ ವಿಚಾರಕ್ಕೆ ದೇವ್ರ ಮಕ್ಕಳು ನಮಗೆ ಬಂದಾಗ ಇಲ್ಲಿ ನಮ್ಗೆ ಭಯ, ಏನ್ ಭಯ? ಒಂದು ಸಬ್ಜೆಕ್ಟ್ ಮೇಲೆ ನಮ್ಗೆ ಭಯ ಇರೋದು ಒಳ್ಳೇದ್ ಅನ್ಸುತ್ತಾ, ಇಲ್ಲ ಅದ್ರ ಮೇಲೆ ಪ್ರೀತಿ ಇರೋದು ಒಳ್ಳೇದ್ ಅನ್ಸುತ್ತಾ? ಯಾವುದು ನಮ್ಮ ಪ್ರಕಾರ? ಪ್ರೀತಿ. ಪ್ರೀತಿ ಅಂದ್ರೆ ಪ್ರೀತಿನೇ ಇರ್ಬೇಕು brother. ಗುಡ್ ಅಲ್ವಾ? ನೋಡ್ರಿ, ಭಯ ಮತ್ತೆ ಪ್ರೀತಿ ತುಂಬಾ ಇಂಪಾರ್ಟೆನ್ಸ್. ನಾನು ಮೊದ್ಲೇ ಕೂಡ ನಿಮ್ಗೆ ಹೇಳಿದೀನಿ, ಎಷ್ಟು ಮಟ್ಟಿಗೆ ಈ ವಿಷಯ ನೀವು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಲೈಫ್ ಅಲ್ಲಿ ಎಲ್ಲಾ ಕಡೆ ಇದು ಅಪ್ಲೈ ಮಾಡ್ಬೋದು. ಏನ್ ಗೊತ್ತಾ, ನಾವು ಒಂದ್ ವಿಷಯ ಮಾಡ್ತಾ ಇದೀವಿ ಅಂದ್ರೆ ಒಂದು ಅದು ಭಯದಿಂದ ಇರ್ಬೋದು, ಇಲ್ಲ ಪ್ರೀತಿಯಿಂದ ಇರ್ಬೋದು. ಎರಡು ವಿಷಯ ನೋಡ್ರಿ. ಫಾರ್ ಎಕ್ಸಾಂಪಲ್ ಒಂದು ತಗೊಳ್ಳೋಣ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಒಂದು ಭಯ ಏನಪ್ಪಾ ಅಂದ್ರೆ ಹೋಗದೇ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಭಯ ಇರುತ್ತೆ ಅಲ್ವಾ? ಆದ್ರೆ ಕೆಲಸ ಹಿಡಿಸ್ತಾ ಇದ್ರು ಮಾಡ್ಲೇಬೇಕಂತ ನಿರ್ಬಂಧ ನಿಂಗೆ ಯಾವಾಗ ಬರುತ್ತೆ ಅಂದ್ರೆ ಹೋಗ್ತಾ ಇದ್ರೆ, ಕೆಲಸ ಮಾಡದೇ ಇದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅದನ್ನ ನಿಭಾಯಿಸೋದು ಕಷ್ಟವಾಗುತ್ತೆ ಅಂತ ಒಂದು ಭಯ ಬಂದಾಗ, ಅಯ್ಯೋ ಅದಕ್ಕಿಂತ ನಾನು ಕೆಲಸ ಕಷ್ಟಪಟ್ಟು ಮಾಡ್ತೀನಪ್ಪ ಅಂತ ಮಾಡ್ತೀನಿ. ಇನ್ನೊಂದ್ ರೀತಿಲಿ ಆ ಕೆಲಸ ನನಗೆ ತುಂಬಾ ಇಷ್ಟವಾಗಿರುತ್ತೆ, ನನ್ ಭಯ ಇಲ್ಲ, ಬಟ್ ಆ ಕೆಲಸ ನನ್ ಬಿಡಕ್ಕೆ ಮನಸ್ಸು ಬರಲ್ಲ ಅಂತ ಒಂದು ಕಂಡೀಷನ್ ಇದ್ದಾಗ ಅದೇನಾಗಿರುತ್ತೆ, ಅದು ಬೇರೆ. ಆ ರೀತಿ ಪಾಠಗಳನ್ನ ಏನ್ ಮಾಡೋಣ ಅಂದ್ರೆ ಆದಷ್ಟು ಪ್ರೀತಿಯಿಂದ ಅಲ್ವಾ ಅರ್ಥ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡೋಣ. ಆ ರೀತಿ ಅರ್ಥ ಮಾಡ್ಕೊಂಡಾಗ ಅದನ್ನ ಇಷ್ಟಪಡೋಣ. ಏನಿದು ಟಾಪಿಕ್ ಅಂತ ಇಷ್ಟಪಡೋಂತ ವಿಷಯ ಹೆಂಗಂದ್ರೆ ಅದು ಆಸಕ್ತಿಯಿಂದ ಕೂಡಿರುತ್ತೆ. ಇವತ್ ಏನ್ ಪಾಠ ಇರುತ್ತೆ, ಇವತ್ ಏನ್ ವಿಷಯಗಳು, ಲಾಸ್ಟ್ ಟೈಮ್ ಬ್ರದರ್ ಏನ್ ಮಾತಾಡಿದ್ರು, ಇವತ್ತೇನ್ ಮೋಸ್ಟ್ಲಿ ಮಾತಾಡಬಹುದು, ಓ ಈ ಪಾಠ ಇವತ್ತು ಬರಂಗಿದೆ, ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋದು, ಇದೆಲ್ಲ ಏನಪ್ಪಾ ಅಂದ್ರೆ ಆಸಕ್ತಿ, ಅದ್ರ ಮೇಲೆ ಪ್ರೀತಿನ ತೋರಿಸುತ್ತೆ. ವಿತೌಟ್ ಪ್ರಿಪರೇಷನ್ ಏನೋ ಬಂದ್ ಕುತ್ಕೊಂಡು ಏನೋ ಒಂದ್ ಕೇಳ್ತೀವಿ ಅಂದ್ರೆ ಅದು ಅಷ್ಟಾಗಿ ಮೈಂಡ್ ಅಲ್ಲಿ ಉಳ್ಕೊಳ್ಳಲ್ಲ. ವಿಷಯಗಳನ್ನ ಎಲ್ಲೂ ಕೂಡ ಅಪ್ಲೈ ಮಾಡ್ರಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೋಡಿ, ಈಗ ದೇವರ ರಾಜ್ಯದ ಬಗ್ಗೆ ನಾವು ಓದ್ತಾ ಇದೀವಿ. ಸಾಮಾನ್ಯವಾಗಿ ದೇವ್ರ ಮಕ್ಕಳು ಯಾವಾಗ ಇದು ನನಗೆ ಸಂಬಂಧಪಟ್ಟಂತ ಟಾಪಿಕ್ ಇಲ್ಲ ಅಂತ ತಿಳ್ಕೊಂತೀವಿ ಗೊತ್ತಾ? ನನಗೂ ಬರುವಂತ ದೇವರ ರಾಜ್ಯಕ್ಕೂ ಸಂಬಂಧ ಇಲ್ಲ, ನಾನು ಈ ಲೋಕದ ಮನುಷ್ಯ, ಇವತ್ತೇನ್ ಲೈಫ್ ಇದೆಯಾ, ಇವತ್ತೇನ್ ಕೆಲಸ ಇದೆಯಾ, ನಾನು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕಪ್ಪ, ಇನ್ ಯಾವಾಗ ದೇವ್ರ ರಾಜ್ಯದ ಬಗ್ಗೆ ನನಗೇನು ಅನ್ಕೊಂಡಿರೋರು ಖಂಡಿತವಾಗ್ಲೂ ಇದ್ರಲ್ಲಿ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಸಂತೋಷ ಪಡಕ್ಕಾಗಲ್ಲ. ಈ ಲೋಕದ ಒಂದು ವಿಷಯಗಳಲ್ಲಿ ತುಂಬಾ ಆಸಕ್ತಿನ ತೋರಿಸೋರು ಈ ಒಂದು ಭಾಗದಲ್ಲಿ ಅವರ ಮನಸ್ಸು ಬರಲ್ಲ. ಯಾಕಂದ್ರೆ ಅವ್ರಿಗೆ ಪ್ರತಿದಿನದ ಇರುವಂತ ಒಂದು ವಿಷಯಗಳೇ ದೊಡ್ಡದಾಗಿರುತ್ತೆ. ಕೆಲಸ ಕಾರ್ಯ, ಮನೆ ಮಕ್ಕಳು ನೋಡ್ಕೊಳ್ಳೋದು, ಅಯ್ಯೋ ಇದೇ ದೊಡ್ಡ ವಿಷಯಪ್ಪ, ನಾನು ಇದು 3ನೇ ಸಂಪುಟ ಓದೋದ್ರಿಂದ ನನ್ನ ಇವತ್ತಿನ ಲೈಫ್ ನನಗೇನು ಸಾಲ್ವ್ ಆಗುತ್ತಾ, ನನ್ ಕೆಲಸ ಏನೋ ನನಗೇನೋ ಪ್ರಮೋಷನ್ ಸಿಕ್ಬಿಡುತ್ತಾ, ಏನಿಲ್ಲ ನನ್ನ ಲೈಫ್ ನನ್ಗೆ ಹಂಗೆ ಇದೆ, ಇದು ಓದಿದ್ರೇನು ಇವತ್ತು ಕೇಳಿದ್ರೇನು ಕೇಳ್ತಾ ಇದ್ರೇನು ಅನ್ನೋಂತ ಭಾವನೆಯಲ್ಲಿರೋರಿಗೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ನಾನು ಈ ಲೋಕದಲ್ಲಿ ನಿರಂತರವಾಗಿ ಜೀವನ ಮಾಡ್ತಾ ಇಲ್ಲ, ಬರುವಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ಈ ಲೋಕ ಎಷ್ಟೇ ಆದ್ರೂ ವ್ಯರ್ಥ, ಬೇರೆ ದಾರಿ ಇಲ್ಲ. ನಾನು ಜೀವನೋಪಾಯಕ್ಕೋಸ್ಕರ ಏನು ಮಾಡ್ಬೇಕಾದ್ರೆ ನಾನು ಹೋಗುವಂತ ರಾಜ್ಯದ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಇದಕ್ಕೆ ತುಂಬಾ ಗಮನ ಕೊಡ್ತೀವಿ. ನಮ್ಮ ಒಂದು ಗಮನ ತುಂಬಾ ಇತ್ತು ಅಂದ್ರೆ ನಮ್ಮ ಹೃದಯ ಈ ರೀತಿ ಇರುತ್ತೆ, ನಮ್ಮ ಗಮನ ಕಡಿಮೆ ಇತ್ತು ಅಂದ್ರೆ ನಮ್ಮ ಹೃದಯ ಆ ರೀತಿ ಇರುತ್ತೆ. ಓಕೆ, ಹೆಚ್ಚಿನ ವಿಷಯ ನಾನು ಮಾತಾಡಕ್ ಹೋಗಲ್ಲ, ರಿವಿಷನ್ಗೆ ಹೋಗೋಣ, ನೋಡೋಣ. ಈಗ 1290 ದಿನಗಳ ಬಗ್ಗೆ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಈ 1590 ದಿನಗಳು ನೀವು ಹೇಳಿದ ಪ್ರಕಾರವಾಗಿ ಎಲ್ಲಿ ಆರಂಭವಾಗಿ ಎಲ್ಲಿ ಮುಗಿಯುತ್ತೆ ಅಂತ ಕೂಡ ಹೇಳಿದ್ವಿ, ಕರೆಕ್ಟ್ ಅಲ್ವಾ? ಸೊ ಎಲ್ಲಿ ಆರಂಭವಾಗಿ ಎಲ್ಲಿ ಮುಗಿಯುತ್ತೆ? ಐನೂರ 39ರಲ್ಲಿ ಆರಂಭ. 539ರಲ್ಲಿ ಆರಂಭವಾಗುತ್ತೆ. ಮತ್ತೆ ಎಲ್ಲಿ ಮುಕ್ತಾಯವಾಗುತ್ತೆ? ಡೇಟ್ ಅಲ್ಲಿ ಅದು ಎಂಡ್ ಆಗ್ಬೋದು. 1799 ಅಲ್ಲ, ಅಂತ್ಯ 1914. ಓಕೆ, ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ, ಯೋಚನೆ ಮಾಡ್ಕೊಂಡು ಹೇಳ್ರಿ. ಈ ಒಂದು ಟೈಮ್ 1774 1774. ಸರಿ, ಎಲ್ಲಿ ಶುರು ಆಗುತ್ತಪ್ಪ? ಎಲ್ಲಿ ಶುರು ಆಗುತ್ತೆ? 539 ಅಂತ ಹೇಳಿದ್ರಲ್ಲ, ಅದಕ್ಕೆ ಆಡ್ ಮಾಡ್ರಿ 1990ನ. ಅದು
ಶುರು ಆಗತ್ರಿ ಅದು. ಕರೆಕ್ಟ್, ಆಂಟಿಕ್ರೈಸ್ಟ್ ಶುರುವಾಗುತ್ತೆ. ಬೇರೆ ಎಲ್ಲಿ ಮುಕ್ತಾಯ ಆಗುತ್ತೆ? ಎಂಡ್ ಆಫ್ ದಿ 1290 days. ಆ ವರ್ಷ ಎಲ್ಲಿ, ಯಾವ ಇಯರ್ ಅಲ್ಲಿ ಮುಕ್ತಾಯ ಆಗುತ್ತೆ? 1914 1829. 1829. ಕರೆಕ್ಟ್, ಅದೊಂದು ಆನ್ಸರ್ ಅಲ್ವಾ? 1829ಗೆ ಅಂತ್ಯವಾಗುತ್ತೆ. ಓಕೆ ಅಲ್ವಾ? ಇದು ನಿಮ್ಗೆ ಗೊತ್ತಿರುವಂತ ಒಂದು ವಿಷಯ. ಸರಿ, ಇದ್ರ ಬಗ್ಗೆ ಜಾಸ್ತಿ ನಾವು ಕೇಳಕ್ ಹೋಗಲ್ಲ. ಮದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅನ್ನುವಂತ ವಿಷಯ ಯಾವ ಒಂದು ಚರಿತ್ರೆಯ ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಿದೆ? ಮದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅನ್ನುವಂತ ಒಂದು ಇನ್ಸಿಡೆಂಟ್. ಬುದ್ಧಿವಂತ. ಮತ್ತಾಯ 24ರಲ್ಲಿ. ಕರೆಕ್ಟ್. ಈಗ ನಾನೇನ್ ಕೇಳ್ತಾ ಇದ್ದೀನಿ, ಪ್ರಶ್ನೆ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಚರಿತ್ರೆಯಲ್ಲಿ ನಡೆದಂತ ಘಟನೆ ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಚರ್ಚ್ ಹಿಸ್ಟ್ರಿಯಲ್ಲಿ ಸಭೆಯ ಚರಿತ್ರೆ ನಡೆದಂತ ಘಟನೆ ಏನು? 1874ರಲ್ಲಿ. 74. ಓಕೆ. 1874 ಅನ್ನೋದು ಯೇಸು ಕ್ರಿಸ್ತನ ಈಗ ಮದಲಿಂಗನು ಅನ್ನೋಂತ ಕೂಗಲು 1874 ಅಲ್ವಾ? ಮದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅನ್ನೋಂತ ವಿಷಯ ಮತ್ತ 25ರಲ್ಲಿ 5-6. 25ರಲ್ಲಿ ಇದೆ. ಕರೆಕ್ಟ್. ನೀವೆಲ್ಲ ತರ ಕರೆಕ್ಟ್. ನನ್ಗೆ ಗೊತ್ತಾಯ್ತು. ಇದು ಬುದ್ಧಿವಂತರ ಕಣ್ಣಿರ ಸಾಮ್ಯ ಅಂತ ಗೊತ್ತಾಯ್ತು. ಕರೆಕ್ಟ್. ಇದು ಬುದ್ಧಿವಂತರ ಸಾಮ್ಯ. 10 ಕನ್ಯೆಯಲ್ಲಿ ಬರುವಂತ 5 ಜನರ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರ ಒಂದು ಸಾಮ್ಯದಲ್ಲಿ ಮದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅಂತ ಒಂದು ವಿಷಯ ಸಭೆಯ ಚರಿತ್ರೆಯಲ್ಲಿ ಯಾವ ಒಂದು ಯಾವ ಒಂದು ಸಂಭವಕ್ಕೆ, ಯಾವ ಒಂದು ಘಟನೆಗೆ ಅದು ಈ ಒಂದು ವಿಷಯವನ್ನ ಅಲ್ಲಿ ಹೊಂದಿಸಿ ನೋಡಬಹುದು. ಯಾವ ಘಟನೆ ನಡೀತಲ್ಲಿ? ಸರಿ, ನಿಮ್ಗೆ ಕ್ಲೂ ಕೊಡ್ತೀನಿ ನೋಡಿ. ನೀವು ನಿಮ್ಗೆ ಇನ್ನೂ ಒಂದ್ ವೇಳೆ ನನ್ನ ಪ್ರಶ್ನೆ ಸ್ಪಷ್ಟವಾಗಿ ಅರ್ಥ ಆಗದೆ ಇರ್ಬೋದು. ಫಸ್ಟ್ ಕಮಿಂಗ್ ಅವರೆಲ್ಲ ಬರ್ತಾನೆ ಲಿಟ್ರಲ್ ಆಗಿ ಬರ್ತಾರೆ ಅಂತ ಹೇಳಿ ಎಲ್ಲ ಕಾಯ್ತಿರ್ತಾರೆ ಬ್ರದರ್. ಆ ಟೈಮಲ್ಲಿ ಎಲ್ಲ ಇರೋದೆಲ್ಲ ಆಸ್ತಿಗಳೆಲ್ಲ ಮಾರಿ ಬರೋದಿಲ್ಲ ಅವಾಗ. ತುಂಬಾ ಹತ್ತಿರದಲ್ಲಿದ್ರ, ತುಂಬಾ ನಿಯಸ್ಟ್. ಬಟ್ ಏನದು, ಯಾವ ಇನ್ಸಿಡೆಂಟ್ ಅಲ್ಲಿ ಏನಿದೆ, ಯಾವ ಆ ಒಂದು ಮೂಮೆಂಟ್ ಬಗ್ಗೆ ಏನಂತ ಕರೀತಾರೆ? ಎಸ್ ಯಾವ್ದು ಹೆಸರು ಹೇಳಿದ್ರಲ್ಲ, ಯಾವ್ದು ಹೆಸರು ಹೇಳಿ? ವಿಲಿಯಂ ಕೇರಿ. ಓಕೆ, ಒಬ್ರೊಬ್ರಾಗಿ ಮಾತಾಡಿ. ಎಲ್ರು ಮಾತಾಡೋದು ಯಾರು? ವಿಲಿಯಂ ಕೇರಿ ಅಂತ ಹೇಳಿ ಮೂಮೆಂಟ್ ನಾಗ ರೀ, ಅದ 44ರಲ್ಲಿ. ವಿಲಿಯಂ ಕೇರಿ ಅಲ್ಲ, ವಿಲಿಯಂ ಮಿಲ್ಲರ್. ಓಕೆ, ವಿಲಿಯಂ ಮಿಲ್ಲರ್ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಕನ್ಫ್ಯೂಷನ್ ವಿಲಿಯಂ ಅಂತ ತುಂಬಾ ಜನ ಇರೋದ್ರಿಂದ ಕನ್ಫ್ಯೂಷನ್ ಆಗ್ಬಿಡುತ್ತೆ. ವಿಲಿಯಂ ಮಿಲ್ಲರ್ ಒಂದು ಚಳುವಳಿಯ ಸಮಯ ಅಲ್ವಾ? ಸೊ ವಿಲಿಯಂ ಮಿಲ್ಲರ್ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಬುನಾದಿ ಹಾಕಿದವ್ರು ಅವರೇ. 2ನೇ ಬರುವಿಕೆ ಬಗ್ಗೆ ಅಷ್ಟೊಂದು ಮಾಹಿತಿ ನಮ್ಗೆ ಸಿಕ್ಕಿರೋದು ವಿಲಿಯಂ ಮಿಲ್ಲರ್ ಇಂದಾನೆ. ನಮ್ಮ ಸಹೋದರರು ಕೂಡ ಅಷ್ಟು ವಿಷಯಗಳನ್ನ ಸ್ಟಡಿ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿಲಿಯಂ ಮಿಲ್ಲರ್ ಅವರ ಬರಹಗಳು, ಅವರ ರೈಟಿಂಗ್ಸ್. ಯಾಕಂದ್ರೆ 2ನೇ ಬರುವಿಕೆ ಬಗ್ಗೆ ಅಷ್ಟೊಂದು ಮಾಹಿತಿನ ಹುಡುಕಾಡಿದ್ರು. ಅದೇ ಇನ್ಸಿಡೆಂಟ್ ಮದಲಿಂಗನ ಬರುವುದಕ್ಕೆ ತಡ ಮಾಡಿದನು ಅಂದ್ರೆ ಎಲ್ರು ಕೂಡ ವೈಟಿಂಗ್ ಆಗ್ಬಿಟ್ರು. ಮದಲಿಂಗನ ಇನ್ನೇನ್ ಬರ್ಬೇಕಂತ ಲೆಕ್ಕಾಚಾರ ಆಯ್ತು, ಆದ್ರೆ ಡಿಲೇ ಆಯ್ತು. ಮೇ ಬಿ ಒಂದು ಸಮಯ, ಅವಕಾಶ, ಈ ಸಮಯ ಯಾವುದಕ್ಕೆ, ಯಾವ ಸಮಯನ ಹೇಳ್ಬೋದು? ಡೇಟ್ ಕೊಟ್ರೆ 1844 1844 ಅಲ್ವಾ? ಆದ್ರೆ ತಡವಾಗಿದ್ಯ ಯಾವಾಗ? ಆದ್ರೆ ಬರ್ಬೇಕಾಗಿದ್ದು ಇನ್ನ 30 ವರ್ಷ ಆಯ್ತು. ಆದ್ರೆ ಬಂದಿದಾರ ಅಂತ ತಿಳ್ಕೊಂಡಿದ್ಯ ಯಾವಾಗ? 1844. ಕರೆಕ್ಟ್ ಅಲ್ವಾ? 1844ರಲ್ಲಿ ಅವ್ರ ಏನ್ ತಿಳ್ಕೊಂಡ್ಬಿಟ್ರು, ಈಗ್ಲೇ ಬರ್ಬೇಕಾಗಿದೆ ಅನ್ಬಿಟ್ಟು ವೇಟಿಂಗ್ ಅಲ್ಲಿದ್ರು. ಆದ್ರೆ ತಡವಾಯ್ತು ಅಂದ್ರೆ ತಡವಾಗಿಲ್ಲ, ದೇವರ ಯೋಜನೆಯಲ್ಲಿ ತಡೆಯಾಗಿಲ್ಲ, ದೇವರ ಪ್ಲಾನ್ ಅಲ್ಲಿ ತಡೆಯಾಗಿಲ್ಲ. ಅವರ ಅರ್ಥ ಏನಾಯ್ತು, ಅವರ ವಿಷಯಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಈ ಟೈಮಲ್ಲಿ ಬರ್ಬೇಕಂತ ಪ್ರಾಪಸಿನ ಅಲ್ಲಿಗೆ ಅಪ್ಲೈ ಮಾಡಿ ನೋಡಿದ್ರು. 1844 ಅಲ್ಲಿ ಬರ್ಲಿಲ್ಲ. ಬಟ್ ಆ ಪ್ರಾಪಸಿ ಎಲ್ಲ ಆಯ್ತು 1874. ಮತ್ತೆ ಬ್ರದರ್ ಹೇಳ್ದಾಗೆ ಎಲ್ಲ ಲಿಟ್ರಲ್ ಆಗಿ ಬರ್ತಾರೆ ಅಲ್ವಾ? ಹಾಗೆ ಎಲ್ರು ನೋಡತಾರ ಯೇಸು ಕ್ರಿಸ್ತನು ಬರ್ತಾರೆ ಅಂತ ಎಲ್ಲ ತಿಳ್ಕೊಂಡ್ರು. ಕರೆಕ್ಟಾ? ಸರಿ, ಇವಾಗ
ಯೇಸು ಕ್ರಿಸ್ತನ ನೋಡೋ ತರ ಬರಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ? ಇಲ್ಲ. ಇಲ್ಲ ಬ್ರದರ್. ಇಲ್ಲ. ಯಾಕಿಲ್ಲ? ಬಂದ್ರೆ ಏನಾಗುತ್ತೆ? ಒಂದ್ ವೇಳೆ ಯೇಸು ಕ್ರಿಸ್ತ ಬರ್ತಾರಪ್ಪ, ನೋಡಿ ಅವ್ರು ಆಕಾಶದಲ್ಲಿ ಬರ್ತಾ ಇದ್ದಾರೆ. ಈಗ ಆತ್ಮಿಕದಲ್ಲಿ ಇದ್ದಾರೆ ಬ್ರದರ್ ಅವರು. ಅವರು ಸ್ಪಿರಿಟ್ ಇದಾರಲ್ವಾ ಬ್ರದರ್? ಎಸ್, ಗುಡ್. ಯೇಸು ಕ್ರಿಸ್ತನ ಈಗ ಸ್ಪಿರಿಟ್ ಬೀಯಿಂಗ್ ಅಂದ್ರೆ ಈಗ ಅವರು ಅಮರತ್ವವುಳ್ಳ ಜೀವನ ಪಡ್ಕೊಂಡಿದ್ದಾರೆ. ಸರಿ, ಅಮರತ್ವವುಳ್ಳ ಜೀವ ಪಡ್ಕೊಂಡಿರೋರು ಮಾಂಸ ದೇಹವನ್ನ ತರಿಸ್ಕೊಂಬೋ ಆಗುತ್ತಾ ಆಗಲ್ವಾ? ತೋರ್ಸ್ಕೊಬಹುದ್ರಿ ಬಂದು ಅವರು ಆಗುತ್ತೆ ಆಗುತ್ತಾ? ಮಾಂಸದಲ್ಲಿ ಬರಲ್ಲ. ಮಾಂಸರೂಪಣ ಹೆಂಗೆ ದೂತರು ಟ್ರಾನ್ಸ್ಫರ್ಗೇಷನ್ ಆದ್ರಲ್ಲ, ರೂಪಾಂತರ ಹೊಂದ್ರಲ್ಲ, ಆ ರೀತಿ ಅಮರತ್ವದಲ್ಲಿರೋರು ಆಗುತ್ತಾ ಆಗಲ್ವಾ? ಆಗಲ್ಲ ಆಗಲ್ಲ ಬ್ರದರ್, ಅಮರತ್ವದಲ್ಲಿ ಇರೋರು ಅವರು ಸ್ಪಿರಿಟ್. ಆಗದೇ ಇಲ್ವಾ? ಅವ್ರು ಇವಾಗ ಹೆಣ್ಣುಕರಣದಲ್ಲಿ ಮಾಂಸ ಇದ್ರಲ್ಲಿ ಬರಲ್ಲ. ಅವ್ರ ಅಮೃತ ಇದ್ರಲ್ರಿ ಬ್ರೋ. ಅಮರತ್ವದಲ್ಲಿರೋ ಮಾಂಸದಲ್ಲಿ ಬರಕ್ ಆಗಲ್ವಾ? ಆಗಲ್ಲ. ಇದೆಯಾ? ವಾಕ್ಯ ಇದೆಯಾ ಬೈಬಲ್ ಅಲ್ಲಿ? ಕಾಣಿಸ್ಕೊಂಡ್ರ ಅವರು ಯಾವಾಗ? ಅವ್ರು 40 ದಿವಸ ಸತಿ ಎದ್ರಲ್ಲ, ಶಿಷ್ಯಂದ್ರ ಜೊತೆ 40 ದಿವಸ ಇರ್ತಾರಲ್ಲ ಬರ್ದು. ಅವಾಗ ಅಮರತ್ವದಲ್ಲಿ ಇದ್ರ ದೂತರ ಸ್ಥಾನದಲ್ಲಿ ಇದ್ರ? ಅವ್ರು ದೂತರ ಸ್ಥಾನದಲ್ಲೇ ಇದ್ರು. ಆ ದೇವ್ರನ್ನ ಅಮರತ್ವ ಕೊಟ್ಟಿರ್ಲಿಲ್ವ ಅವ್ರಿಗೆ? ಕೊಟ್ಟಿದ್ರು. ಅಣ್ಣ ಜಯಿಸಿದ್ರಲ್ರಿ ಬ್ರೋ ಅವರು. ಮತ್ತೆ ಈಗ ಅಮರತ್ವ ಕೊಟ್ಟಿಲ್ವಲ್ಲ ದೇಹ ದೇವ್ರಿಗೆ? ಅದೇ ರೀ ಮರಣ ಜಯಿಸಿದ ಕೊಟ್ಟಿದ್ರಲ್ರಿ. ಅಮರತ್ವ ಇತ್ತು ಅವ್ರಿಗೆ ಅಲ್ವಾ? ಆದ್ರೆ ಅವ್ರು ದೂತರ ದೇಹವನ್ನ ತಗೊಂಡಿದ್ರು. ದೂತರ ದೇಹವನ್ನು ತಗೊಂಡಿರೋರು ಮಾಂಸದಲ್ಲಿ ಬರಕ್ ಆಯ್ತು ತಾನೆ? ರಕ್ತ ಮಾಂಸದಲ್ಲಿ ಬರಂಗಲ್ರಿ ಬ್ರದರ್. ಬರಲ್ಲ ಬ್ರದರ್, ಅವ್ರು ಸತ್ತಿ ಎದ್ದೇಳದ್ಮೇಲೆ ಮತ್ತೆ ಅವ್ರ ಸ್ಪಿರಿಟ್ ಅಲ್ಲೇ ಇರೋದು, ಅವ್ರು ಮತ್ತೆ ಮಾಂಸದಲ್ಲಿ ಬರಲ್ಲ. ನಿಮ್ ಲೆಕ್ಕಕ್ಕೆ ಬರ್ತೀನಿ. ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ಬೇಕಾರೆ ಎಲ್ರು ಕಾಣಿಸ್ಕೊಳಂಗ್ ಹೋದ್ರ ಇಲ್ಲ ಕಾಣಿಸ್ದಂಗ್ ಹೋದ್ರ? ಹೋದ್ರಿ ಅವ್ರು ಕಾಣಿಸ್ಕೊಂಡ್ ಹೋದ್ರು. ಕಾಣಿಸ್ಕೊಳಂಗ್ ಹೋದ್ರ ಅಂದ್ರೆ ಅದು ರಕ್ತ ಮಾಂಸದಲ್ಲಿ ಇದ್ರ ಇಲ್ಲ ಯಾವ ಶರೀರದಲ್ಲಿ ಇದ್ರು? ಅವ್ರ ಸ್ಪಿರಿಟ್ ಅಲ್ಲಿ ಇದ್ರು. ಓಕೆ, ಕನ್ಫ್ಯೂಷನ್ ಆಗ್ಬೇಡಿ. ಯೇಸು ಕ್ರಿಸ್ತನು ಪುನರ್ತನ ಆದಾಗ ಅವರು ಯಾವಾಗ ಪುನರ್ತನ ಆದ್ರೋ ಆಗ್ಲೇ ದೇವರು ಅವ್ರಿಗೆ ಅಮರತ್ವ ಕೊಟ್ಟಿದ್ದಾರೆ. ಓಕೆನಾ? ಅಮರತ್ವ ಅಂದ್ರೆ ಏನಪ್ಪಾ ಅಂದ್ರೆ ಇನ್ಮೇಲೆ ಅವರು ದೂತರ ದೇಹವನ್ನು ಯಾವಾಗ್ಲೂ ತಗೊಂಡಿಲ್ಲ. ಆದ್ರೆ ಅಮರತ್ವದಲ್ಲಿರುವಂತ ಯೇಸು ಕ್ರಿಸ್ತನು ದೂತರಾಗಿರ್ಬಹುದು, ಮಾಂಸದಲ್ಲೂ ಬರ್ಬಹುದು. ಅಮರತ್ವದಲ್ಲಿರೋರು ಹೆಂಗ್ ಬೇಕಾದ್ರೂ ಇರ್ಬೋದು. ಅವ್ರಿಗೆ ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ. ಅರ್ಥವಾಯ್ತಾ? ರೆಸ್ಟ್ರಿಕ್ಷನ್ ಇಲ್ಲ. ಯೇಸು ಕ್ರಿಸ್ತನಿಗೂ ರೆಸ್ಟ್ರಿಕ್ಷನ್ ಇರ್ಲಿಲ್ಲ. ಆದ್ರೆ ಮಾರ್ತಳಿಗೆ ಹೇಳ್ಬೇಕಾದ್ರೆ ಏನಂತಾರೆ, ನಾನು ಇನ್ನು ನನ್ನ ತಂದೆಯ ಬಳಿಗೂ ನಿಮ್ಮ ತಂದೆಯ ಬಳಿಗೂ ಹೋಗ್ಲಿಲ್ಲ ಅಂತ ಹೇಳಿದಾಗ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಾನು ಹೋಗ್ಲಿಲ್ಲ ಅಂತ ಇದು ಏನಪ್ಪಾ ಅರ್ಥ ಅಂದ್ರೆ ನಾನು ಹೋದ್ಮೇಲೆ ಪಡ್ಕೊಳ್ತೀನಿ ಅಮರತ್ವ ಅಂತ ಅರ್ಥ ಅಲ್ಲ. ನಾನು ಇಲ್ಲೇ ಇರ್ತೀನಿ, ಸ್ವಲ್ಪ ದಿನ 40 ದಿನ ಇಲ್ಲೇ ಇರ್ತೀನಿ, ನಾನೇ ನಿಮ್ಮನ್ ಬಿಟ್ಟು ಹೋಗಲ್ಲ, ಚಿಂತೆ ಮಾಡ್ಬೇಡಿ, ನನಗಿನ್ನೂ ಸಮಯ ಇದೆ ಅಂತ ಹೇಳ್ತಾರೆ ಹೊರ್ತು ನಾನು ಇನ್ನೂ ಹೋಗ್ಲಿಲ್ಲ, ನಾನು ಹೋದ್ಮೇಲೆ ಮಾತ್ರ ಅಮರತ್ವ ಪಡ್ಕೊಳ್ತೀನಿ ಅಂತ ಅರ್ಥ ಅಲ್ಲ ಅಲ್ವಾ? ಸೊ ಅಮರತ್ವ ಅನ್ನೋದು ಕ್ರಿಸ್ತನ ಪ್ರೀತಿಯ ಸರಸರ ಇದೆ, ಅಲ್ಲಿ ದೇಹದ ಪರಿಸ್ಥಿತಿನ ತಿಳಿಸ್ತಾ ಇಲ್ಲ, ಅವ್ರು ಹೊಂದಿರುವ ಜೀವವನ್ನ ತಿಳಿಸ್ಕೊಡ್ತಿದೆ. ನೀವು ಎಷ್ಟು ಜನಿಗೆ ಇದು ಕ್ಲಿಯರ್ ಆಯ್ತೋ ಗೊತ್ತಿಲ್ಲ, ಕನ್ಫ್ಯೂಷನ್ ಆಗಿದೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ರಿ. ಅಮರತ್ವ ಅನ್ನೋದು ಶರೀರವನ್ನ ಅದು ರೆಫರ್ ಮಾಡಲ್ಲ, ಅದು ಜೀವವನ್ನ ರೆಫರ್ ಮಾಡುತ್ತೆ. ಅಂದ್ರೆ ಇನ್ಮೇಲೆ ಅವರಿಗೆ ಸಾವಿಲ್ಲ, ಮತ್ತೆ ಯಾವುದೇ ವಿಷಯಗಳ ಮೇಲೆ ಅವಲಂಬಿತವಾಗಿ ಅವ್ರು ಇರೋದಿಲ್ಲ ಅನ್ನೋಂಥ ವಿಷಯವನ್ನ ತಿಳಿಸ್ಕೊಡ್ತಿದೆ. ಓಕೆನಾ? ಈಗ ಅವರು ಅದೇ ಅಮರತ್ವದಲ್ಲಿ ದೂತರ ದೇಹದಲ್ಲಿ ಇದಾರೆ ಅಷ್ಟೇ. ಅರ್ಥವಾಗ್ತಿದೆ ನಿಮ್ಗೆ? ಹೌದ್ರಿ. ಓಕೆ, ಕನ್ಫ್ಯೂಷನ್ ಆಗ್ಬೇಡ್ರಿ. ಅವ್ರು ದೇವ್ರ ರಾಜ್ಯದಾಗ ಅವ್ರು ಬಂದ್ ಕಾಣ್ತಾರಂತ ವಾಕ್ಯ ಹೇಳ್ತಾರಲ್ರಿ. ಏನಿದೆ ಕ್ಲಿಯರ್ ಆಗಿಲಿ? ಅಬ್ರಾಮ್ ಇವ್ರು ಎಲ್ಲಾರ ದೂತ ಇವ್ರಿಗೆ ಪ್ರವಾದಿಗಳಿಗೆ ಎಲ್ಲರಿಗೆ ಕಾಣಿಸ್ಕೊಂತಾರಲ್ರಿ ಅವ್ರು. ಈ ಮನುಷ್ಯರಿಗೆ ಅಮರತ್ವದಲ್ಲಿರೋರು ಮಾಂಸದವಾಗಿ ಬರಬಾರ್ದಂತ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಮತ್ತ ಕಾಣಿಸ್ಕೊಳ್ಬೇಕಂತ ಇದ್ದಾರಲ್ರಿ, ವಾಕ್ಯ ಕಾಣ್ತಾರೆ ಅವ್ರ ಮುಂದೆ. ಹೌದು. ಸೊ ಅದರಿಂದ ನಾವು ಕನ್ಫ್ಯೂಷನ್ ಆಗೋದ್ ಬೇಡ. ಸೊ ಒಂದ್ ವೇಳೆ ಅಮರತ್ವದಲ್ಲಿ ಇರೋರು ಖಂಡಿತವಾಗ್ಲೂ ಮಾಂಸದಲ್ಲಿ ಬರಲ್ಲ ಅಂದ್ಬಿಟ್ಟು. ಆದ್ರೆ ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಬ್ರದರ್ ಹಂಗಾದ್ರೆ ನೀವೆಲ್ಲ ಪ್ರಕಾರ ಮಾಂಸದಲ್ಲಿ ಪರಲೋಕದಲ್ಲಿ ಹೋಗಿರುವಂತ ಯೇಸು ಕ್ರಿಸ್ತ ಮತ್ತೆ ಮಾಂಸದಲ್ಲಿ ಎಲ್ರು ಕಾಣಿಸ್ಕೊಳ್ಳೋ ರೀತಿ ಬರ್ತಾರಾ? ಎಲ್ರು ಅವ್ರನ್ನ ನೋಡ್ತಾರಾ ಅಂತ ಕೇಳಿದಾಗ ಆ ರೀತಿಯಾಗಿ ಯೇಸು ಕ್ರಿಸ್ತನ್ ಬರಲ್ಲ. ಎಲ್ರು ಕಾಣಿಸ್ಕೊಳ್ಳುವಂತ ಒಂದು ಉದ್ದೇಶದಲ್ಲಿ ಯೇಸು ಕ್ರಿಸ್ತನು ಬರಲ್ಲ, ಎಲ್ರಿಗೂ ತೋರಿಸ್ಕೊಳ್ಳುವಂತ ಉದ್ದೇಶದಲ್ಲಿ ಬರಲ್ಲ. ಓಕೆನಾ?
ಕೊಟ್ಟ ಆಗ್ಬೋದು. ಯಾಕೆ ಬರಲ್ಲ? ಎಲ್ಲ ಮ್ಯೂಟ್ ಮಾಡ್ಕೊಳ್ರಿ, ಎಲ್ರು ಮ್ಯೂಟ್ ಮಾಡ್ಕೊಳ್ರಿ. ಸಬ್ಜೆಕ್ಟ್ ಗಮನದಲ್ಲಿರೋರು ಇರ್ರಿ, ಇಲ್ಲ ಬೇರೆ ಕಡೆ ಮಾತಾಡೋರು ದಯವಿಟ್ಟು ಎಕ್ಸಿಟ್ ಹಾಕ್ರಿ, ಪರವಾಗಿಲ್ಲ ಗ್ರೂಪ್ ಇಂದ. ನಿಮ್ಮ ಬೇರೆ ಮಾತುಕತೆ ಇಲ್ಲ ಅಲ್ಲಿ ಮಾಡ್ಕೊಳ್ಳಿ. ಮಿಕ್ಕಿಯವರೆಲ್ಲ ಮ್ಯೂಟ್ ಆಗ್ಬಿಡ್ರಿ ದಯವಿಟ್ಟು. ಓಕೆ, ದೇವ್ರ ವಿಷಯ ಮಾತಾಡ್ತಿರ್ಬೇಕಾದ್ರೆ ನೀವು ಯಾವ್ದಾವ್ದು ಕೆಲಸಗಳು ಮಾಡ್ಕೊಂಡು ನೀವು ಮಾತಾಡಕ್ ಹೋಗ್ಬಿಡ್ರಿ, ಮ್ಯೂಟ್ ಮಾಡ್ಕೊಳ್ರಿ. ಓಕೆ ಸರಿ, ಇವಾಗ ಏನಪ್ಪಾ ಅಂದ್ರೆ, ಈಗ ಯೇಸು ಕ್ರಿಸ್ತನ ಎರಡನೇ ಬರ್ಬೇಕಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನಾವು ಮೊದ್ಲೇ ನೋಡ್ಬಿಟ್ಟಿವಿ. ಅಂದ್ರೆ ಅಮರತ್ವದಲ್ಲಿ ಇದ್ರು ಅವರು ಮಾಂಸದಲ್ಲಿ ಬರಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ದೇವ್ರೀಗ ಫಾರ್ ಎಕ್ಸಾಂಪಲ್ ಸಭೆ ಇರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಮಾಂಸದಲ್ಲಿ ಬರ್ಬೇಕು ಅಂತ ಏನಾದ್ರು ದೇವ್ರ ವಿಷಯಗಳಿದ್ರೆ ಬರ್ಬಾರ್ದಂತ ಏನೋ ಅಡ್ಡಿ ಇರಲ್ಲ. ಬಟ್ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ, ನೆಸೆಸಿಟಿ ಇದೆಯಾ? ಯಾಕೆ ಅಂದ್ರೆ ಜಕರಿಯ ಬರ್ದಿದೆ ಅಲ್ರಿ ಬ್ರದರ್, ಏನೋ ಜಕರಿಯ ಪುಸ್ತಕದಲ್ಲಿ ಬರ್ದಿದೆ ಅಲ್ರಿ, ಅವ್ರು ಹಂಬಲಿಸುವಾಗ ಅವ್ರು ಸ್ವಾಮಿಯನ್ನ ನೋಡ್ತಾ ಇದ್ರು, ಇರದವನು ಸಾತ ನೋಡ್ತಾರ ಅಂತ ಹೇಳಿ ಅವ್ರು ಓಕೆ ಗುಡ್. ಇರಿದವನು ಸಹ ಅದನ್ನ ನೋಡ್ತಾರಂತ ವಾಕ್ಯ ಇದೆ, ಕರೆಕ್ಟಾ? ಹೌದ್ರಿ, ಕರೆಕ್ಟ್, ಕರೆಕ್ಟ್. ಅವ್ರು ನೋಡ್ರಿ ನೋಡ್ತಾರಂತ್ರಿ. ಎಷ್ಟೋ ನಿಮ್ ಪ್ರಶ್ನೆಗಳಿಗೆ ಉತ್ತರ ಹೊರಡೆ ಬರ್ತಾ ಇದೆ. ಇರಿದವನು ಅವನು ನೋಡ್ತಾರಂತ ವಾಕ್ಯ ಇದೆ. ಇರಿದವ್ರು ಯಾರು? ಅದ ಯಹೂದಿಗಳ್ರಿ, ಯಹೂದ್ಯರು. ವಿಶೇಷವಾಗಿ ಇರಿದವ್ರು ಯಾರಪ್ಪ ಅಂದ್ರೆ ಮೇ ಬಿ ರೋಮನ್ ಸೋಲ್ಜರ್ ಅಂತ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗೋಣ ಅಲ್ವಾ? ಆಮೇಲೆ ಅವರೆಲ್ಲ ಸೇರ್ಕೊಂಡು ಇರಿದ್ರು, ಇವ್ರು ಕೂಡ ಇರಿಯೋದಕ್ಕೆ ಕಾರಣವಾದ್ರು ಅಂದ್ಬಿಟ್ಟು ಯಹೂದ್ಯರನ್ನ ಕನೆಕ್ಟ್ ಮಾಡೋಣ. ಫಸ್ಟ್ ಆ ರೋಮನ್ ಸೋಲ್ಜರ್ ಒಬ್ಬ ವ್ಯಕ್ತಿ, ಇಲ್ಲವೇ ಅಲ್ಲಿರುವಂತ ಶಿಲಿಬೇಲಿ ಹಾಕಿದ ಸ್ಥಳದಲ್ಲಿ ಇದ್ದಂತವ್ರು, ಕರೆಕ್ಟಾ? ಹೌದ್ರಿ. ಈಗ ಇರಿದವರು ಯೇಸು ಕ್ರಿಸ್ತನ ಎರಡನೇ ಬರ್ಬೇಕಿಲ್ಲಿ ಬಂದ ತಕ್ಷಣ ಇರ್ತಾರ ಅಲ್ಲಿ? ಇಲ್ಲ ರೀ. ಯಾವಾಗ ಬರ್ತಾರೆ? ಅವರು ಮೊದ್ಲ ಪುನರ್ತನದಲ್ಲಿ ಬರ್ತಾರೆ. ಕರೆಕ್ಟ್ ಪಾಯಿಂಟ್. ಪುನರ್ತನದಲ್ಲಿ ಬಂದಿರ್ಬೇಕಾದ್ರೆ ಆ ವ್ಯಕ್ತಿ ಯೇಸು ಕ್ರಿಸ್ತನ ಪರಲೋಕದಲ್ಲಿರುವಂತ ಯೇಸು ಕ್ರಿಸ್ತ ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದಿರ್ಬೇಕಾದ್ರೆ ಅವರು ಅದೇ ಏನು ಶರೀರನ ಭೂಮಿಗೆ ತಗೊಂಡಿದ್ದಾರೆ ಅದೇ ಶರೀರ ಅವ್ರ ಮುಂದೆ ಕಾಣಿಸ್ಕೊಳ್ತಾರ ನೋಡಕ್ಕೆ? ಇವರೇ ಯೇಸು ಕ್ರಿಸ್ತ ಅನ್ನೋದಕ್ಕೆ? ಇಲ್ಲ ರೀ, ಅವ್ರು ಬಂದಿರೋದಲ್ರಿ, ಆದ್ರೆ ಅವ್ರದ್ದು ಕಂಡಿಡ್ಕೊಂತಾರೆ ಅವ್ರು. ಹೆಂಗ್ ಕಂಡಿಡಿತಾರೆ? ಈಗ ಅವ್ರು ಬಂದ್ ಎಬ್ಸ್ಬೇಕಲ್ರಿ, ಅವ್ರನ್ನ ಎಬ್ಸ್ಬೇಕಲ್ರಿ ಅವ್ರು, ಯಾಕಂದ್ರ ದೇವ್ರ ಅವ್ರನ್ನ. ನೋಡ್ರಿ, ಇಲ್ಲಿ ಎರಡು ವಿಷಯನಲ್ಲಿ ಮಾತಾಡ್ತಾ ಇದ್ದೆ. ಒಂದೇನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಆದಾಮಗೋಸ್ಕರ ರಾನ್ಸಮ್ ಕೊಟ್ಟಿರುವಂತ ಶರೀರ ಎಲ್ಲಿದೆ? ಇದೇ ರೀ ಬ್ರದರ್, ಇದೇ ರೀ. ಇದೆ ಬ್ರದರ್, ಆದ್ರೆ ಯಾರಿಗೂ ಗೊತ್ತಿಲ್ಲ. ಅವರು ಮಾರೆ ಮಾಡಿದ್ದಾರೆ ಬ್ರದರ್. ಯಾಕೆ ಮಾರೆ ಮಾಡಿದ್ದಾರೆ? ಎಲ್ಲೋ ಒಂದ್ ಕಡೆ ತೋರ್ಸ್ಬೇಕು. ಇವಾಗ ಅದನ್ನೇನೋ ಇಟ್ಬಿಟ್ರೆ ಏನಾಗುತ್ತೆ? ಅದೊಂದು ವಿಗ್ರಹಾರಾಧನೆ ಆಗುತ್ತೆ. ಆದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ವಿಗ್ರಹಾರಾಧನೆ ಆಗೋದಕ್ಕೆ ಸಾಧ್ಯತೆ ಇಲ್ಲ, ಕರೆಕ್ಟಾ? ಅವಾಗ ಯೇಸು ಕ್ರಿಸ್ತನ ಸಾಯಿಸಿದವ್ರು ಏನ್ ಮಾಡ್ತಾರೆ? ನಿಜವಾಗ್ಲೂ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕಿದೀವಿ ಅನ್ನೋದಕ್ಕೆ ಎವಿಡೆನ್ಸ್ ಬೇಕಲ್ಲ? ನಾವೆಲ್ಲ ಇವತ್ತು ನೋಡದೆ ನಂಬ್ತಾ ಇದೀವಿ, ಇಡೀ ಪ್ರಪಂಚ ನೋಡಿ ನಂಬುತ್ತೆ. ಆ ನೋಡಿ ನಂಬೋದಕ್ಕೆ ಪುನರ್ತನಾಗಿ ಬಂದಿರುವಂತ ರೋಮನ್ ಸೋಲ್ಜರ್, ನೋಡಪ್ಪ ನಾನ್ ಸಾಯಿಸಿದಂತ ದೇಹ ಇದೆ, ನಾನ್ ಇರಿದಂತ ದೇಹ ಇದೆ, ಇವರೇ ಯೇಸು ಕ್ರಿಸ್ತ ಅಂತ ತೋರ್ಸ್ಬೇಕು. ಇರಿದವರು ಕೂಡ ಏನ್ ಮಾಡ್ತಾರೆ? ನೋಡ್ತಾರೆ. ನೋಡ್ದಾಗ ಆಯ್ತು, ದೇಹ ಇಲ್ಲಿದೆ, ಯೇಸು ಕ್ರಿಸ್ತನ ಎಲ್ಲಿ ಅಂತ ಹೇಳಿದಾಗ ಗೊತ್ತಾಯ್ತು, ಯೇಸು ಕ್ರಿಸ್ತನ ಈ ದೇಹವನ್ನ ರಾನ್ಸಮ್ ಆಗಿ ನಮ್ಮೆಲ್ಲರೂ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಆ ದೇಹನ ಅವರು ವಾಪಸ್ ತಗೊಳೋದಕ್ಕಾಗಲ್ಲ. ನಮಗೋಸ್ಕರ ಕೊಟ್ಟಿರೋ ದೇಹ ಇಲ್ಲ, ಹಾಗೆ ಇದೆ. ಆ ದೇಹ ನಾಶವಾಗ್ಲಿಲ್ಲ, ದೇವ್ರು ಇಟ್ಟಿದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ಆತ್ಮದಲ್ಲಿ, ಶರೀರದಲ್ಲಿ ಮರಣ ಹೊಂದಿ ಆತ್ಮದಲ್ಲಿ ಏನಾಗಿದ್ದಾರೆ? ಪುನರ್ತನಾಗಿದ್ದಾರೆ. ಪುನರ್ತನಾಗಿ ಏನ್ ಮಾಡಿದ್ರೆ, ದೇವ್ರು ಹೇಗೆ ದೂತರ ದೇಹವನ್ನ ಬಿಟ್ಟು ಮಾಂಸ ದೇಹವನ್ನ ಧರಿಸ್ಕೊಂಡ್ರು, ನನಗೊಂದು ಶರೀರವನ್ನ ಸಿದ್ಧ ಮಾಡಿದ್ದಿ ಅಂತ ಇಬ್ರಿಯದವರಿಗೆ 10ನೇ ಅಧ್ಯಾಯ 4ನೇ ವಾಕ್ಯ ಹೇಳೋ ಪ್ರಕಾರ ದೇವ್ರ ಶರೀರವನ್ನ ಸಿದ್ಧ ಮಾಡ್ಕೊಟ್ರು. ಈ ಶರೀರವನ್ನ ಕೊಟ್ಟಾದ್ಮೇಲೆ ದೇವ್ರ ಏನ್ ಮಾಡ್ತಾ ಇದಾರೆ? ಅವರಿಗೆ ಇನ್ನೊಂದು ನೂತನ ಶರೀರವನ್ನ ಕೊಟ್ಟಿದ್ದಾರೆ, ಅದು ಅಮರತ್ವವುಳ್ಳ ಜೀವ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ಈಗ ಮಹಿಮೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ನಾವೇನ್ ಮಾಡಕ್ಕಾಗಲ್ಲ, ನಾವು ಇದೆ ಶರೀರ ಇದೆ ಅಲ್ರಿ, ಅದ್ರಲ್ಲಿ ಜೀವ ಇರ್ತೈತಲ್ರಿ ಬ್ರದರ್? ಈಗ ಇಲ್ಲ, ಇರಲ್ಲ. ಅವಾಗ ಬಿಟ್ಟಾರ ಅಂದ್ರ ಅದ್ರ ಜೀವ ತೋರ್ಸ್ಬೇಕಲ್ರಿ ಅವ್ರು? ಇಲ್ಲ, ಜೀವ ಏನಕ್ಕೆ ಇರುತ್ತೆ ಅದ್ರಲ್ಲಿ? ಶರೀರ ಕೊಳೆ ಅವಸ್ಥೆಯನ್ನು ಇರೋದಲ್ರಿ ಅದಕ್ಕೆ. ಕೊಲೆ ಅವಸ್ಥೆ ಇರಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಹ್ಞೂ. ಈಗ ಮಣ್ಣ ಹೆಂಗಿದೆ? ಮಣ್ಣ ದೇವದರ್ಶನ ಗುಡದಲ್ಲಿ ಮಣ್ಣ ಹೇಗಿದೆ? ಮಣ್ಣನ ಒಂದು ದಿವಸ ತಗೊಂಡ್ ಮಾರನೇ ದಿವಸ ತಗೊಂಡ್ಬಿಟ್ರೆ, ಮಾರನೇ ದಿವಸ ಬೇಕಾಗಿದ್ದನ್ನು ಕೂಡ ಮಣ್ಣನ ಸಂಗ್ರಹಣೆ ಮಾಡಿದ್ರೆ ಮಣ್ಣ ಏನಾಗ್ತಿತ್ತು? ಹುಳ ಆಗ್ತಿತ್ತು. ಅದೇ ರೀತಿ
6ನೇ ದಿವಸ 7ನೇ ದಿವಸಕ್ಕೆ ಸೇರಿಸಿ ತಗೊಂಡಿದ್ ಮಣ್ಣ ಏನಾಗ್ತಿತ್ತು? ಅದು ಚೆನ್ನಾಗಿರ್ತಾ ಇತ್ತು. ಎಲ್ಲ ಬೇರೆ ಬೇರೆ ಮಣ್ಣನ? ಎಲ್ಲ ಬೇರೆ ಬೇರೆ ಮಣ್ಣನ ಒಂದೇ ಮಣ್ಣನ? ಒಂದೇ ಒಂದೇ ಮಣ್ಣನ ಬ್ರದರ್, ಒಂದೇ. ಅದೇ ಮಣ್ಣ ದೇವದರ್ಶನ ಗುಡಾರದಲ್ಲಿ ಎಷ್ಟು ದಿನ ಆಯ್ತು? ಅದು ಒಡಂಬಡಿಕೆ ಇನ್ನೂ ಪೆಟ್ಟಿಗೆಯಲ್ಲಿ. ಅಂದ್ರೆ ದೇವ್ರ ಕೈಲಿದೆ. ಅದು ಕೊಳೆ ಅವಸ್ಥೆ ಆಗೋದು ಆಗದಿರೋದು ಯಾರ ಕೈಲಿದೆ? ಅದೇ ಕರೆಕ್ಟ್. ದೇವ್ರು ಇಟ್ಟಿದ್ದಾರೆ ಅಷ್ಟೇ. ಕರೆಕ್ಟಾ? ಬಾಡಿ ಹೌದು. ಇರುತ್ತೆ. ಬಾಡಿಗೆ ಜೀವ ಏನಕ್ಕೆ ಬೇಕು? ಬಾಡಿಗೆ ಜೀವ ಬೇಕಾಗಿಲ್ಲ. ಬಾಡಿ ಅಂತ ಐಡೆಂಟಿಫಿಕೇಶನ್ ಅಷ್ಟೇ. ಹೌದಪ್ಪ ಇದೇ ದೇಹ ನಾನು ಸಾಯಿಸಿದ್ದು. ಓಕೆನಾ? ಅದು ಗುರುತು ಅಷ್ಟೇ. ಅದೆಲ್ರಿಗೂ ಒಂದು ಜ್ಞಾಪಕಾರ್ಥವಾಗಿರುತ್ತೆ ಅಷ್ಟೇ. ಮತ್ತೆ ಅದನ್ನ ಬಿಟ್ರೆ ಅದನ್ನ ದೇಹವನ್ನ ಏನ್ ಮಾಡಕ್ಕಾಗಲ್ಲ. ಅದನ್ನ ಏನು ಇಲ್ಲ. ಓಕೆನಾ? ಅಷ್ಟೇ. ದೇವರಲ್ಲಿ ಇಟ್ಟಿರ್ತಾರೆ ಪ್ರಿಸರ್ವ್ ಮಾಡಿದ್ರೆ ಒಂದ್ ಕಡೆ ಒಂದ್ ವಿಷಯ. ಸರಿ, ಇನ್ನ ಮುಖ್ಯವಾದ ಪಾಯಿಂಟ್ ಬರೋಣ. ಬೇರೆ ಬೇರೆ ಟಾಪಿಕ್ ಹೋಗ್ಬಿಡ್ತೀವಿ ಅಂದ್ರೆ ನೋಡ್ರಿ, ಯೇಸು ಕ್ರಿಸ್ತನ 2ನೇ ಬರುವಿಕೆ ನಾವು ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ನ ನೋಡ್ತಾ ಇದ್ವಿ. ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಒಂದ್ ವಿಷಯ ನಡೀತು. ಏನಪ್ಪಾ ಅಂದ್ರೆ, ವಿಲಿಯಂ ಮಿಲ್ಲರ್ ಹಾಗೆ ಮಾಂಸಿಕವಾಗಿ ಯೇಸು ಕ್ರಿಸ್ತನ್ ಬರ್ತಾರೆ, ಆಕಾಶದಿಂದ ತುತ್ತೂರಿದವನಿಂದ ಬರ್ತಾರೆ, ಎಲ್ರು ನೋಡ್ತೀವಿ ಅಂತ ಪ್ರಕಟಣೆಯಲ್ಲಿ ಬಂತ ಎಲ್ಲಾ ವಾಕ್ಯನ ತಗೊಂಡ್ರು. ಆದ್ರೆ ಇವತ್ತು ಸತ್ಯವೇದ ವಿದ್ಯಾರ್ಥಿಗಳಾಗಿರಂತ ನಾವು ಇಲ್ಲ ಅಂತ ನಂಬ್ತಾ ಇದೀವಿ. ಇಲ್ಲ ಅಂತ ನಂಬ್ತಿದೀವಿ ಅಂದ್ರೆ ಅದನ್ನ ಇಲ್ಲ ಅಂತ ಹೇಳ್ಕೊಟ್ಟವ್ರು ಯಾರೋ ಇರ್ಲಿ, ಸಹೋದರರು, ಹಿರಿಯ ಸಹೋದರ ತಿಳಿಸಿದಾರೆ ಇಲ್ಲಿ, ಯಾರು ಅಂದ್ರೆ ವ್ಯಕ್ತಿ ಒಬ್ರು ಇರ್ಲಿ, ಬಟ್ ಯಾರೇ ಇದು ನಮ್ಗೆ ಅದ್ ಬೇಕಾಗಿಲ್ಲ. ಸತ್ಯವಾದ ವಾಕ್ಯದ ಪ್ರಕಾರ ನಂಬ್ತಾ ಇದೀವಿ ನಾವು. ಈ ಬ್ರದರ್ ಹೇಳಿದ್ರು, ಆ ಬ್ರದರ್ ಹೇಳಿದ್ರು, ಇವ್ರು ಹೆಂಗ್ ಹೇಳಿದ್ರು ಅದಕ್ಕೆ ನಂಬ್ತಾ ಇದೀವಿ ಅಂತ ನಮ್ಗೆ ಬೇಕಾಗಿಲ್ಲ. ನಮ್ಗೆ ವಾಕ್ಯ ಮುಖ್ಯ. ಕರೆಕ್ಟ್ ಅಲ್ವಾ? ಅವ್ರು ಹೇಳಿದಂತ ವಿಷಯಕ್ಕೂ ವಾಕ್ಯಕ್ಕೂ ಹೊಂದಾಣಿಕೆ ಆಯ್ತು. ಈಗ ನಂಬೇಕಾಗಿರೋಂತ ವಿಷಯ, ಯೇಸು ಕ್ರಿಸ್ತನು ಮತ್ತೆ 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಅಂದ್ರೆ ಭೂಮಿಯಲ್ಲಿರುವಂತ ಯಾವುದೇ ಒಂದು ವ್ಯಕ್ತಿ ಏನ್ ಮಾಡಕ್ಕಾಗಲ್ಲ, ಅವನ್ನ ನೋಡಕ್ಕಾಗಲ್ಲ ಅನ್ನೋದಿಕ್ಕೆ ಏನಿದೆ ಎವಿಡೆನ್ಸ್? ಯಾವ ವಾಕ್ಯದ ಮೇಲೆ ನಾವು ಈ ವಿಷಯ ಮಾತಾಡ್ತೀವಿ? ದೇವರು ಕಲ್ಲನ್ನು ಎಸ್. ಈಗ ಹೇಳಿ ಶಾಂತಮಿಸ್ಟರ್, ಹೇಳಿ. ಫಸ್ಟ್ ನೀವು ಮಾತಾಡ್ತಿದ್ರಿ, ಫಸ್ಟ್ ನೀವು ಮಾತಾಡ್ತೀರಿ ಇಲ್ವಾ? ಓಕೆ, ಮೋಹನ್ ರಾಜ್ ಬ್ರದರ್ ಮಾತಾಡಿ. ಅವ್ರನ್ನ ಶರೀರದಲ್ಲಿ ನೋಡಕ್ ಆಗಲ್ಲ ಬ್ರದರ್, ಯಾಕಂದ್ರೆ ಅವ್ರ ಆತ್ಮಿಕವಾಗಿ ಜೀವಿಸ್ತಾ ಇದ್ರು ಇವಾಗ. ಕರೆಕ್ಟ್. ನಿಮ್ಗೆ ವಾಕ್ಯವನ್ನ ಮಾತಾಡಿ. ಆ ರೀತಿ ಹೇಳಕ್ಕಿಂತ ಹೆಚ್ಚಾಗಿ ವಾಕ್ಯವನ್ನ ಕೊಡಿ. ವಾಕ್ಯ ನೋಡಿ ಬ್ರದರ್, ಈ ತರ ಇದೆ. ಪ್ರಶ್ನೆ ಏನು ಸರಿ ಹೇಳು ಬ್ರದರ್. ಅಂದ್ರೆ ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಎಲ್ಲರೂ ಕಾಣಿಸ್ಕೊಳ್ಳೋ ಹಾಗೆ ಬರಲ್ಲ. ನಾವೆಲ್ಲರೂ ಮಾಂಸ ಕಣ್ಗಳಿಲ್ಲ ಆತನ ನೋಡಕ್ಕಾಗಲ್ಲ ಅನ್ನೋದಕ್ಕೆ ಯಾವ ವಾಕ್ಯದ ಆಧಾರ ಮೇಲೆ ನಾವು ಅದನ್ನ ಮಾತಾಡ್ತಾ ಇದೀವಿ? ನಾವು ಆತರ ತರ ಇರ್ತೇವೆ ಅಂತ ವಾಕ್ಯ ಇದೆ ರೀ ಬ್ರದರ್. ಓಕೆ, ನಾವ್ ಆತನ ನೋಡ್ಬೋದ್ರಿ. ಮೊದಲಿಗೀತಿ ಸಭೆ ಬರ್ಬೇಕಾದ್ರೆ ನಾವು ಮೊದಲಿಗೀತಿ ಸಭೆಯಾಗಿ ಅದ್ರ ಒಳದಕ್ಕಾಗಿ 1874 ಯೇಸು ಕ್ರಿಸ್ತನ್ ಬಂದಿದಾರಪ್ಪ. ಈಗ್ಲೂ ಇದಾರೆ. ಕರೆಕ್ಟಾ? ಹೌದ್ರಿ. ಈಗ್ಲೂ ಇದಾರೆ. 1874 ಬಂದಿದ್ದಾರೆ. ಎಷ್ಟ್ ಜನ ನೋಡಿದಾರೆ ಅವ್ರನ್ನ ಮಾಂಸಿಕ ಕಣ್ಣಲ್ಲಿ? ವಾಕ್ಯದ ಮುಖಾಂತರ ನೋಡ್ತಾ ಇದ್ದೇವ್ರಿ ಬ್ರದರ್. ಓಕೆ, ಅಂದ್ರೆ ವಾಕ್ಯ ಯಾವ ವಾಕ್ಯ ಇದೆ? ಈ ವಾಕ್ಯದ ಮುಖಾಂತರ ನೋಡ್ತೀವಿ ಅನ್ನೋದಕ್ಕೆ ಏನಿದೆ ವಾಕ್ಯ? ಯೇಸು ಸ್ವಾಮಿ ಬಂದಿದ್ದಾರೆ ಅನ್ನೋದಕ್ಕೆ ಈಗ ವಾಕ್ಯ ಬಾಳ ಇದೆ ಬ್ರದರ್. ಹೆಂಗ್ ಬಂದಿದ್ದಾರೆ? ಯೇಸು ಕ್ರಿಸ್ತನ್ ಹೆಂಗ್ ಬಂದಿದ್ದಾರೆ? ಈಗ ಆತನ ಪ್ರಸನ್ನತೆ ಅಂತ ಪ್ರಶಸ್ತಿ ಅಂತ ಹೇಳಿ ವಾಕ್ಯ ಇದೆ ಅಲ್ರಿ ಬ್ರದರ್. ಪ್ರಸನ್ನತೆ ಇದೆ, ಗೊತ್ತಾಯ್ತು. ಅವ್ರ ಆತ್ಮಿಕವಾಗಿ ಬಂದಿದ್ದಾರೆ ಬ್ರದರ್. ನಾವು ಆತ್ಮಿಕವಾಗಿ ಈ ಶರೀರ ಸತ್ ಮೇಲೆ ನಾವು ಅವ್ರು ನೋಡಕ್ ಸಾಧ್ಯ ಬ್ರದರ್. ಈ ಶರೀರದಲ್ಲಿ ಅವ್ರು ನೋಡಕ್ ಆಗಲ್ಲ. ಕರೆಕ್ಟ್ ಪಾಯಿಂಟ್ ನೀವ್ ಹೇಳ್ತಾರದೆಲ್ಲ ಕರೆಕ್ಟ್. ಅದನ್ನೇ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಆತ್ಮಿಕದ ಬಂದಿದ್ರೆ ಅಂದ್ಬಿಟ್ಟು. ಆದ್ರೆ ಕಾಣುವ ರೀತಿ ಬರಲ್ಲ ಅನ್ನೋದಕ್ಕೆ ವಾಕ್ಯ ಏನಿದೆ? ಕಾಣುವ ರೀತಿ ಇಲ್ಲ, ದೇಶಕ್ಕೂ ಜಗಳ ಆಗ್ತಿದೆ ಎಲ್ಲವೂ. ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಕರ್ತನ ದೇಶಕ್ತನು 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಕಳ್ಳನ ಹಾಗೆ ಬಂದಿದ್ದಾರೆ ಅಂತ ವಾಕ್ಯ ಇದೆಯಾ? ಕಳ್ಳ ಎಲ್ರು ಕಾಣಿಸ್ಕೊಳಕ್ ಬರ್ತಾರ? ಇಲ್ಲ. ಯಾರಿಗ್ ಮಾತ್ರ ಅಂದ್ರೆ ಎಚ್ಚರವಾಗಿರೋರು ಮಾತ್ರ ಗೊತ್ತಾಗುತ್ತಾ? ನಮಗ್ ಮಾತ್ರ ಗೊತ್ತಿಲ್ಲ. ಹೌದು, ಯೇಸು ಕ್ರಿಸ್ತನು ಇಡೀ ಲೋಕ ನೋಡಕ್ ಬರ್ಲಿಲ್ಲ ಅಲ್ವಾ? ಆ ರೀತಿ ಬರ್ಬೇಕಂತ ವಾಕ್ಯಗಳಿದೆ. ಪ್ರಕಟಣೆ ತಗೊಳ್ರಿ, 1ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಆತನು ಸಿಂಹಾಸನದ ಮಂದಿರ 7 ಆತ್ಮಗಳಿಂದ ಮತ್ತು ನಂಬತಕ್ಕ 1ನೇ ಅಧ್ಯಾಯ 7ನೇ ವಾಕ್ಯ ಓದ್ತಾ ಇದ್ದೀರಾ? 5 ಓದ್ಬಿಟ್ಟೆ, ಸಾರಿ. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನಲ್ಲಿ ಇರಿದವರು ಸಹ ಕಾಣುವರು.
ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು. ಹೌದು, ಓಕೆ, ಹಾಗೆ ಓಕೆನಾ? ಆಗುವುದು. ಆಮೆನ್. ಸಾಕು. ಅಂದ್ರೆ ನೋಡಿ, ಈಗ ಎಲ್ಲರ ಕಣ್ಣುಗಳು ಆತನನ್ನ ನೋಡುವುದು ಅಂತ ಹೇಳ್ತಾ ಇದೆ, ಕರೆಕ್ಟಾ? ಈಗ ಎಲ್ಲರ ಕಣ್ಣು ಆತನ ನೋಡುವಂತ ಒಂದ್ ಕಡೆ ಇದೆ, ಬಟ್ ನಾವೇನ್ ಹೇಳ್ತಿದೀವಿ ಈಗ? ಇಲ್ಲ ಬ್ರದರ್, ಇಲ್ಲಿ ಎಲ್ಲರ ಕಣ್ಣು ನೋಡ್ದೆ ಅಂತ ಹೇಳ್ತಿದ್ಯಲ್ಲ, ಈ ರೀತಿ ಮಾಂಸಿಕ ಕಣ್ಣಲ್ಲಿ ಎಲ್ರು ನೋಡಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಆತ್ಮದಲ್ಲಿ ಬರ್ತಾನೆ ಅಂತ ಹೇಳ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಅಂದ್ರೆ ಯೇಸು ಕ್ರಿಸ್ತನ್ ಬಂದಿದ್ದಾರೆ, ಅವ್ರು ಮನಸ್ಸು ಮಾಡದೆ ಎಲ್ರು ಕಾಣಿಸ್ಕೊಬಹುದು, ಆದ್ರೆ ಕಾಣಿಸ್ಕೊಳ್ಳೋಂತ ಉದ್ದೇಶ ಇಲ್ಲ. ಬಟ್ ಯಾಕೆ ಹೆಂಗ್ ಬಂದಿದ್ದಾರೆ ಆತನ ಮುಖ್ಯವಾಗಿ ಕಳ್ಳನ ಹಾಗೆ ಬಂದಿದ್ದಾರೆ. ಕಳ್ಳನ ಹಾಗೆ ಬಂದಿದ್ದಾರೆ ಅಂತ ಏನರ್ಥ ನೋಡ್ರಿ, ಅಲ್ಲಿ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋದ್ರು? ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೂತ ಬಂದ್ ಹೇಳ್ತಾರಲ್ವಾ, ಆ ಒಂದು ಅಪೊಸ್ತಲ ಮೊದಲನೇ ಅಧ್ಯಾಯದಲ್ಲಿ, ಗಲಿಲಾಯದ ಮನುಷ್ಯರೇ ಯಾಕೆ ಆಕಾಶವನ್ನು ದಿಟ್ಟಿಸಿ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಏನಂತ ಹೇಳ್ತಾರೆ? ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಹೋಗಿದಾನ ಅದೇ ರೀತಿಯಲ್ಲಿ ಹಿಂತಿರುಗಿ ಬರ್ತಾನಂತ ಹೇಳಿ. ಯಾವ ರೀತಿಯಲ್ಲಿ ಹೋದ್ರೆ ಅದೇ ರೀತಿ ಬರ್ತಾನಂದ್ರೆ, ಅವ್ರು ಹೋಗ್ಬೇಕಾದ್ರೆ ಅಪೊಸ್ತಲರು ಮಾತ್ರ ಅಲ್ಲಿ ನೋಡಿದ್ರೆ ಅಷ್ಟೇ ಹೊರತು ಇಡೀ ಲೋಕ ನೋಡ್ತಾ ಇತ್ತ ಹೋಗ್ಬೇಕಾದ್ರೆ? ಇಲ್ಲ ರೀ, ಇಲ್ಲ. ಬರ್ಬೇಕಾದ್ರೆ ಯಾರಿಗ್ ಮಾತ್ರ ಕಾಣಿಸ್ಕೊಳ್ತಾರೆ? ಮತ್ತೆ ಬರೀ ಸಭೆಗೆ ಮಾತ್ರ ಕಾಣಿಸ್ಕೊಂತಾರೆ. ಅವ್ರಿಗೆ ಕಾಣಿಸ್ಕೊಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೋಡಿ, ವಾಕ್ಯಗಳನ್ನ ನಾವು ಮಾತಾಡೋಣ, ನಾವ್ ಹೇಳೋದೆಲ್ಲ ಕರೆಕ್ಟ್, ಆತ್ಮದಲ್ಲಿ ಇದರ ವಾಕ್ಯ ತಗೊಂಡು ವಾಕ್ಯದಲ್ಲಿ ನೋಡ್ರಿ, ಕಳ್ಳನ ಹಾಗೆ ಬರ್ತಾರೆ, ಎಲ್ರಿಗೂ ಕಾಣಿಸ್ಕೊಳ್ಳೋ ರೀತಿಲಿ ಇರಲ್ಲ ಅಲ್ವಾ? ಕಾಣಿಸ್ಕೊಬೇಕು ಅನ್ನೋದು, ಕಾಣಿಸ್ಕೊಬೇಕು ಬೇಡ ಅನ್ನೋದು ಅವ್ರ ಕೈಲಿ ಬಿಟ್ಟಿದ್ದು, ಯೇಸು ಕ್ರಿಸ್ತನ ಕೈಲಿ ಬಿಟ್ಟಿರೋದು ಅವ್ರ ಪ್ಲಾನ್. ಬಟ್ ದೇವ್ರ ಪ್ಲಾನ್ ಏನಿದೆ ಆ ರೀತಿ ಬರಲ್ಲ. ಎರಡನೇ ಬರುವಿಕೆ ಎಲ್ರು ನೋಡೋ ಹಾಗೆ ಬರಲ್ಲ. ಬಟ್ ವಾಕ್ಯ ಇದೆಯಲ್ಲ ಬ್ರದರ್, ಈ ವಾಕ್ಯಕ್ಕೆ ಏನಂತ ಅರ್ಥ ಇಲ್ಲ ಈಗ? ಎಲ್ಲರೂ ಆತನನ್ನು ನೋಡುವರು ಅಂತ ಇದೆಯಲ್ಲ, ಹೆಂಗೆ? ಬ್ರದರ್, ನಾವ್ ಈ ಶರೀರದಲ್ಲಿ ಇರೋ ಮಟ್ಟ ನೋಡಕ್ ಆಗಲ್ರಿ. ಈಗ ಪೌಲ ನೋಡಿದಾಗ ಏನಾಯ್ತು, ಕಣ್ಣು ಹೋಗ್ಬಿಟ್ವು. ಓಕೆ, ಕರೆಕ್ಟ್. ಅದನ್ನ ಹೇಳ್ತಾ ಇದೀನಿ. ಈ ವಾಕ್ಯದ ಅರ್ಥವೇನು? ನೋಡಕ್ಕಾಗಲ್ಲ ಅಂತ ನಾವೆಲ್ಲ ಹೇಳ್ತಾ ಇದ್ವಿ, ಈ ವಾಕ್ಯದ ಅರ್ಥವೇನು? ಈಗ ನೋಡಿ, ವಿಲಿಯಂ ಮಿಲ್ಲರ್ ಕೂಡ ಇದೇ ವಾಕ್ಯ ತಗೊಂಡಿರ್ಬೋದಪ್ಪ. ಅದೇ ನಮ್ಗೆ ಅದನ್ನ ನಮ್ಗೆ ದೇವ್ರು ತಿಳಿಸ್ಕೊಟ್ಟಾರಿ ಬ್ರದರ್, ನಾವ್ ನೋಡ್ತೇವೆ ಅಂತ ಹೇಳಿ. ಎಲ್ಲಾರು 1000 ವರ್ಷದಲ್ಲಿ ಆಳ್ವಿಕೆಯಲ್ಲಿ ಎಲ್ಲಾರು ನೋಡಿದ್ರು ಬ್ರದರ್. ಓಕೆ, ಸೊ ನೋಡಿ, ಎಲ್ಲರೂ ನೋಡ್ತಾರಂದ್ರೆ ನೋಡೋದಂದ್ರೆ ಏನು ಅಂದ್ರೆ, ಫಸ್ಟ್ ಇಲ್ಲಿ ಬರ್ದಿರುವಂತ ಒಂದು ಗ್ರೀಕ್ ಪದ ಹೆರೋ ಅನ್ನೋಂಥ ಪದ, ಅಂದ್ರೆ ಅದೇನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯನ್ನು ಹೊಂದ್ಕೊಳ್ತಾರೆ. ಓಕೆನಾ? ಅದಕ್ಕೆ ಹೇಳ್ತಾರೆ ಅದೇನಪ್ಪ ಅಂದ್ರೆ, ಇಲ್ಲಿ ಈ ವಾಕ್ಯವನ್ನ ಮಾತಾಡ್ಬೇಕಾದ್ರೆ ನಾವು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ತೀವಿ. ಇಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಎಲ್ಲರೂ ಕೂಡ ಏನ್ ಮಾಡ್ತಾರೆ? ಆತನ ತಿಳ್ಕೊಳ್ತಾರೆ, ಆತನ ಪ್ರಸನ್ನತೆಯನ್ನ ಕ್ರಮೇಣ ಅರ್ಥ ಮಾಡ್ಕೊಳ್ತಾರೆ. ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಅವರವರ ಕಾಲದಲ್ಲಿ. ಅದಕ್ಕೆ ಅದೇ ವಾಕ್ಯವನ್ನ ಕಂಟಿನ್ಯೂ ಮಾಡ್ರಿ. ಎಲ್ಲರೂ ನೋಡುವರು. ಆಮೇಲೆ ಏನಂತಿದೆ ವಾಕ್ಯ? ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು. ಇವಾಗ ಏನಪ್ಪಾ ಅಂದ್ರೆ ನೋಡ್ರಿ, ಎಲ್ಲರೂ ಕಣ್ಣುಗಳು ಆತನ ಕಾಣುವುದು, ಆತನ ಇರಿದವರು ಸಹ ನೋಡ್ತಾರೆ ಅಂತ ಹೇಳ್ತಾ ಇದಾರೆ. ಇದೆಲ್ಲ ಒಂದೇ ಕ್ಷಣದಲ್ಲಿ ನಡೆಯುವಂತ ಘಟನೆ ಆಗಿದ್ರೆ ಸಾಧ್ಯತೆ ಇದೆಯಾ ಒಂದೇ ಕ್ಷಣ ನಡೆಯೋದಕ್ಕೆ? ಇಲ್ಲ ರೀ. ಅಂದ್ರೆ ಇದು ಕಾಲ. ಮೇಘದಲ್ಲಿ ಬರೋದು, ಹೌದು, ಮೇಘದಲ್ಲಿ ಬರೋದು ಅನ್ನೋದು ಸಂಕಟಗಳಲ್ಲಿ ಬರ್ತಾರೆ, ಮಹಾ ಉಪದ್ರವ ಸ್ಟಾರ್ಟ್ ಆಗುತ್ತೆ. ನಂತರ ಪುನರ್ತನ ಬಂದಾಗ ಎಲ್ರು ಏನ್ ಮಾಡ್ತಾರೆ? ಆತನನ್ನ ಇರುವಿಕೆಯನ್ನ ಗಮನಿಸ್ಕೊಳ್ತಾರೆ, ಪುನರ್ತನವಾಗುತ್ತೆ. ಮತ್ತೆ ಇರಿದವರ ಪುನರ್ತನ ಆಗುತ್ತೆ, ಅವ್ರು ಕೂಡ ಏನ್ ಮಾಡ್ತಾರೆ? ದೇಹನ ಐಡೆಂಟಿಫಿಕೇಶನ್ ಮಾಡ್ತಾರೆ. ಇದೆಲ್ಲ ಹಂತವಾಗಿ ನಡೆಯೋ ಕೆಲಸ ತಾನೆ. ಹಾಗೇನ ಅದನ್ನ ಒಂದ್ ವೇಳೆ ಈ ವಾಕ್ಯನ ನಾನು ನೇರವಾಗಿ ತಗೊಂಡು, ಹೌದಪ್ಪ ಎಲ್ರು ಮೇಘದಿಂದ ಬರ್ತಾರೆ, ಇವಾಗ ಬಂದ್ಬಿಟ್ರು, ಇವಾಗ ನೋಡ್ತಾ ಇದೀನಿ, ಇರಿದವ್ರನ್ನ ಕೂಡ ನೋಡ್ತಾ ಇದಾರೆ ಅನ್ನುವಂತ ಅರ್ಥ ಅಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಪ್ರಕಟಣೆ ಬರ್ದಿರೋದು ಒಂದು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಅದರಿಂದ ಅದನ್ನ ಏನ್ ಮಾಡಂಗಿಲ್ಲ, ಹಾಗೆ ನೇರವಾಗಿ ತಗೊಳಂಗಿಲ್ಲ. ಓಕೆ ಅಲ್ವಾ? ಸೊ ಹಾಗಾಗಿ ಏನಪ್ಪಾ ಮುಖ್ಯವಾದ ವಿಷಯ ಅಂದ್ರೆ, ಈ ವಿಷಯವನ್ನ ಅಲ್ವಾ, ವಿಲಿಯಂ ಮಿಲ್ಲರ್ ಯಾವ ರೀತಿ ತಗೊಂಡಿದ್ರಿ ಈ ಎಲ್ಲ ಟಾಪಿಕ್ ನ? ಇಲ್ಲ, 7ನೇ ಅಧ್ಯಾಯ ನೋಡಿ, 7ನೇ ಅಧ್ಯಾಯ ಆ ಕ್ಷಣದಲ್ಲೇ ನೆರವೇರುತ್ತೆ, ಆ ಟೈಮಲ್ಲಿ ಎಲ್ರು ನೋಡ್ತಾರೆ ಅಂತ ತಗೊಂಡ್ರು, ಕರೆಕ್ಟಾ? ಹೌದ್ರಿ. ಆ ವಾಕ್ಯವನ್ನ ಆ ಕ್ಷಣದಲ್ಲಿ ನಡೆದೋಗ್ಬಿಡುತ್ತೆ ಅಂತ ತಗೊಂಡ್ರು. ಸರಿ, ಈಗ ಬೈಬಲ್ ಬೇಡಪ್ಪ, ಬೈಬಲ್ ಇಡೋಣ ಒಂದ್ ಕಡೆ. ಇನ್ನೊಂದ್ ಕಡೆ ವಾಕ್ಯ ಎಲ್ಲ ಇಟ್ಕೊಳ್ಳೋಣ. ಈಗ ಯೇಸು ಕ್ರಿಸ್ತನ್ ಬರ್ತಾರಪ್ಪ, ನಿಜವಾಗ್ಲು ಆತನ ಬಂದ ತಕ್ಷಣ ಎಲ್ಲರ ಕಣ್ಣುಗಳು ಆತನ ನೋಡೋದಕ್ಕೆ ಸಾಧ್ಯತೆ ಇದೆಯಾ? ಅಟ್ ಟೈಮ್ ಅಲ್ಲಿ ನೋಡಕ್ ಸಾಧ್ಯತೆ ಇದೆಯಾ? ಎಲ್ಲಾರು ನೋಡಕ್ ಆಗಲ್ಲ ಬ್ರದರ್. ಯಾಕಾಗಲ್ಲ? 1000 ವರ್ಷ ಸಮಾಧಾನ ರಾಜ್ಯದಲ್ಲಿ ನೋಡಬಹುದು ಬ್ರದರ್, ಹೀಗೆ ಈ ಸಂದರ್ಭದಲ್ಲಿ ನೋಡಕ್ ಸೈಂಟಿಫಿಕ್ 1000 ವರ್ಷದಲ್ಲೂ ನೋಡಕ್ ಆಗಲ್ಲ ಬ್ರದರ್, ಯೇಸು ಕ್ರಿಸ್ತನ ನೋಡಕ್ ಆಗಲ್ಲ ಬ್ರದರ್. ಸರಿ, ಓಕೆ, ಅದ ಆಮೇಲೆ ಬರೋಣ, ಆ ಟಾಪಿಕ್ ಆಮೇಲೆ ಬರೋಣ. ಈಗ ಫಸ್ಟ್ ಇದ್ ಮಾತಾಡೋಣ. ಏನಪ್ಪಾ ಅಂದ್ರೆ ನೋಡ್ರಿ, ಈಗ ಒಂದು 2 ಲಕ್ಷ ಕ್ರೌಡ್ ಇದಾರಪ್ಪ, ಅಲ್ಲ, 1 ಲಕ್ಷ ಜನ ಎಲ್ಲ ತುಂಬ್ಕೊಂಡಿದ್ದಾರೆ. ಈಗ ಆಗಿರ್ಬೇಕಾದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಎಂಟರ್ ಆಗ್ತಾರೆ ಹೊರಗಡೆ.
ಎಲ್ರು ಯಾವಾಗ ನೋಡ್ತಾರ ಅವ್ರನ್ನ? ಬಂದಾಗ ನೋಡ್ತಾರೆ. ಸ್ಟೇಜ್ ಮ್ಯಾಗ ಬಂದ್ರೆ ಎಲ್ಲಾರು ನೋಡ್ತಾರ. ಸ್ಟೇಜ್ ಮೇಲೆ ಹೋದಾಗ ಎಲ್ರು ಏನ್ ಮಾಡ್ತಾರೆ? ಕಾಣಿಸ್ಕೊಳ್ತಾರೆ. ಯಾರಿಗೆ ತುಂಬಾ ದೊಡ್ಡ ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾರೆ? ಹತ್ರದಲ್ಲಿರೋರು ತುಂಬಾ ದೂರದಲ್ಲಿ ಇರೋರಿಗೆ ಹೆಂಗ್ ಕಾಣಿಸ್ಕೊಳ್ತಾರೆ? ಸರಿ ಕಾಣಿಸಲ್ಲ ಬ್ರದರ್. ಸರಿ ಕಾಣಿಸಲ್ಲ. ಅವಾಗ ಏನ್ ಮಾಡ್ಬೇಕು? ಇವತ್ತಿರುವಂತ ಟೆಕ್ನಾಲಜಿಗೆ ಏನ್ ಮಾಡ್ತಾರೆ? ವಿಡಿಯೋದಲ್ಲಿ ನೋಡು, ಸ್ಕ್ರೀನ್ ಏನಾದ್ರು ಹಾಕಿ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಅವಾಗ ನೋಡ್ಬೋದು ಬ್ರದರ್. ಎಲ್ಲ ಹಾಕ್ತಾರೆ. ಕರೆಕ್ಟ್ ಅಲ್ವಾ? ಈಗ ಹತ್ತಿರದಲ್ಲಿರುವಂತ ವ್ಯಕ್ತಿಗೆ ಕಾಣಿಸ್ಕೊಳ್ತಾರೆ. ಈಗ ಯೇಸು ಕ್ರಿಸ್ತನ್ ಕೂಡ ಮಾಂಸಿಕವಾಗಿ ಬಂದ್ರಿ. 1-2 ಲಕ್ಷ ಜನರ ಕ್ರೌಡ್ಗೆ ಈ ತರ ಇರ್ಬೇಕಾದ್ರೆ ಇಡೀ ಲೋಕನ ಲೆಕ್ಕಾಚಾರ ಮಾಡ್ತೀವಿ. ಓಕೆನಾ? ಇಡೀ ಲೋಕ ಲೆಕ್ಕಾಚಾರ ಮಾಡಿ ಇವತ್ತು ನಮಗೆ ಕತ್ಲೆ ಆಗಿದ್ರೆ ಅಮೆರಿಕದಲ್ಲಿ ಏನಾಗಿದೆ? ಬೆಳಗ್ಗೆ ಬ್ರದರ್. ಈಗ ಯಾಕೆ? ಸೂರ್ಯನ ಚಲನೆ ಭೂಮಿ ಸುತ್ತಾ ಇದೆ, ಸೊ ನೈಟ್ ಅಂತ. ಸೂರ್ಯನ ಬೆಳಕು ಅಲ್ಲೋಗಿದೆ ಅಂದ್ರೆ ಭೂಮಿ ತಿರುಗಿದೆ. ಸೂರ್ಯ ಬೆಳಕು ಅಲ್ಲಿದೆ. ನಮಗೆ ಏನಾಗಿದೆ? ಸೂರ್ಯಗೆ ನಾವು ತಿರ್ಕೊಂಡ್ಬಿಟ್ಟಿದೀವಿ. ನಮಗೆ ಚಂದ್ರ ಇದ್ದಾನೆ, ಇಲ್ಲ ಕತ್ಲೆ ಇದೆ. ಕರೆಕ್ಟಾ? ನೋಡ್ರಿ, ಸೂರ್ಯನ ಬೆಳಕೆ ಒಂದು ಕ್ಷಣದಲ್ಲಿ ಇಡೀ ಲೋಕಕ್ಕೆ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಅತ್ತ ಟೈಮಲ್ಲಿ ಸೂರ್ಯನ ಬೆಳಕೆ ಇಡೀ ಪ್ರಪಂಚ ನೋಡಕ್ಕಾಗುತ್ತಾ? ಆಗಲ್ಲ. ಎಲ್ಲಿ ಬೆಳಕಿದ್ರು ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಕತ್ಲೆ ಇರುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಅದೇ ರೀತಿಯಾಗಿ ಮಾಂಸಿಕವಾಗಿರುವಂತ ಸೂರ್ಯನೇ ನೋಡಕ್ಕಾಗಲ್ಲ ಅಂದ್ರೆ ಅದೇ ತರ ಯೇಸು ಕ್ರಿಸ್ತನ ಇಡೀ ಲೋಕ ನೋಡಕ್ಕಾಗಲ್ಲ ಅಂದ್ಬಿಟ್ಟು ಸೈಂಟಿಫಿಕಲ್ ಆಗಿ ಪ್ರೂವ್ ಮಾಡ್ಬೋದು. ಕರೆಕ್ಟಾ? ಅದು ಲಿಟ್ರಲ್ ಆಗಿ ತಗೊಳಕ್ಕಾಗಲ್ಲ. ಯಾಕೆ ನೋಡಕ್ಕಾಗಲ್ಲ? ಓಕೆ. ಈ ತುತ್ತೂರಿ ಶಬ್ದದೊಳಗೆ ಬರ್ತಾರೆ, ಆತನ ಶಬ್ದವನ್ನ ಎಲ್ಲ ಕೇಳ್ತಾರೆ ಅಂತ ಇದೆ. ಕರೆಕ್ಟಪ್ಪ. ಈಗ ಅದೇ ಪ್ರಶ್ನೆಗೆ ಬರೋಣ. ಈಗ ಯಾರೋ ಬಂದ್ರು ಒಂದ್ ದೊಡ್ಡ ಫಂಕ್ಷನ್ ಕುತ್ಕೊಂಡಿದ್ರ, ಒಂದು ಸ್ಪೀಕರ್ ಎಲ್ಲ ಹಾಕ್ಬಿಟ್ಟಿದಾರೆ ಅಲ್ಲಿ. ಸ್ಪೀಕರ್ ನಮ್ಗೆ ಗೊತ್ತಲ್ವಾ, ದೊಡ್ಡ ಫಂಕ್ಷನ್ ಅಲ್ಲಿ ಸ್ಪೀಕರ್ ಹಾಕ್ಬಿಟ್ರೆ ಸ್ಪೀಕರ್ ಹತ್ರ ಹೋಗಿ ಗೊತ್ತಿಲ್ಲದೆ ಕುತ್ಕೊಂಡ್ಬಿಡ್ತೀವಿ. ಸೌಂಡ್ ಹೆಂಗಿರುತ್ತೆ? ಊರಾಗಷ್ಟ ದೊಡ್ಡದಾಗಿರುತ್ತೆ. ಇವಾಗ ಅದೇ ಒಂದು ಲೈನ್ ಅಲ್ಲಿ 1 ಲಕ್ಷ ಇಲ್ಲ 10,000 ಜನ ಇದ್ರೆ ತಿಳ್ಕೊಳ್ಳಿ. ನಿಮ್ಮ ಹತ್ರ ಮಾತ್ರ ಸ್ಪೀಕರ್ ಹಾಕಿದ್ದಾರೆ. ಕೊನೆ ಭಾಗದಲ್ಲಿರೋರಿಗೆ ಸ್ಪೀಕರ್ ಹಾಕಿಲ್ಲ. ಅವ್ರ ಸೌಂಡ್ ಹೆಂಗ್ ಕೇಳುತ್ತೆ? ಒಂದ್ ವೇಳೆ ನಾನೇನಾದ್ರು ಪ್ಲಾನ್ ಮಾಡಿ ನಿಮಗೆ ಎಷ್ಟು ಸೌಂಡ್ ಕೇಳ್ತಾ ಇದೆಯಾ ಅದೇ ಸೌಂಡ್ ಕೊನೆ ಇರೋವರೆಗೂ ಕೇಳಿಸ್ಬೇಕಂಬಿಟ್ಟು ಇದೇ ಸ್ಪೀಕರ್ ಸೌಂಡ್ ನ ಜಾಸ್ತಿ ಮಾಡಿದ್ರೆ ನಮ್ ಕಿವಿ ಏನಾಯ್ತು? ಪಡೆದೇ ಹೊಡೆದೋಗುತ್ತೆ. ಈ ತುತ್ತೂರಿ ಶಬ್ದನ ಇಲ್ಲೇನ ಬರ್ಬೇಕಾದ್ರೆ ಇಲ್ಲಿ ಕೇಳ್ಸೋ ರೀತಿ ಎಲ್ರು ಕೇಳಿಸ್ಬೇಕಂದ್ರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಸೈಂಟಿಫಿಕಲ್ ಆಗಿ ಅದು ಸಾಧ್ಯತೆ. ಕರೆಕ್ಟಾ? ಆ ರೀತಿಯಾಗಿ ತುತ್ತೂರಿ ಇಟ್ಕೊಂಡು ಒಂದ್ ತುತ್ತೂರಿನ ಮಾಡ್ಕೊಂಡು ಬಂಗಾರದ ಏನೋ ಒಂದ್ ತುತ್ತೂರಿನ ಇಟ್ಕೊಂಡು ಏಸ್ಕಿಸ್ತು ಭೂಮಿಯಿಂದ ತಗೊಂಡ್ ತುತ್ತೂರಿ ತಗೊಂಡು ಎಲ್ಲೋ ಒಂದ್ ಕಡೆ ಪರಲೋಕದಲ್ಲಿ ತುತ್ತೂರಿ ಮಾಡ್ಕೊಂಡು ದೊಡ್ಡದಾಗಿ ಎಲ್ರೂ ಕೆಲವು ರೀತಿ ಬರ್ತಾರೆ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಫ್ಲೆಶ್ಲಿ ಮಾಂಸಿಕವಾದಂತ ಒಂದು ಯೋಚನೆ. ಆದ್ರಿಂದ ದೇವ್ರು ಏನ್ ಮಾಡಿದ್ರೆ ನಮ್ಗೆ ಈ ಎಲ್ಲ ವಿಷಯ ಕೂಡ ನಿಮ್ಮ ಮಾಂಸಿಕದಲ್ಲಿ ನೀವು ಅಪ್ಲೈ ಮಾಡಿದ್ರೆ ಸಾಧ್ಯತೆನೇ ಇಲ್ಲ ಅಂತ ನೀವು ತಿಳ್ಕೊಳ್ಳಿ ಅಂತ ನಮ್ಗೆ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಆಗಿರ್ಬೇಕಾದ್ರೆ ಇದನ್ನ ಆತ್ಮಿಕವಾಗಿ ನೀವೇನ್ ಮಾಡ್ರಿ? ಅಪ್ಲೈ ಮಾಡ್ರಿ ಅಂತ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಇದೆಲ್ಲ ವಿಷಯವನ್ನ ಯಾರು ಅಪ್ಲೈ ಮಾಡಿದ್ದು? ವಿಲಿಯಂ ಮಿಲ್ಲರ್ ಅವ್ರ ಮೂಮೆಂಟ್ ಅಲ್ಲಿ ಅದನ್ನ ಏನ್ ಮಾಡ್ಬಿಟ್ರು? ಲಿಟ್ರಲ್ ಆಗಿ ತುತ್ತೂರಿ ಶಬ್ದ ಕೇಳುತ್ತೆ, ಮೇಘದಲ್ಲಿ ಬರ್ತಾರೆ. ಕರೆಕ್ಟಾ? ಈ ಮೇಘದಲ್ಲಿ ಎಷ್ಟು ದೂರ ಬರ್ಬೋದು ನೋಡಿ. ಮೇಘ ಎಷ್ಟು ಟೈಟ್ ಅಲ್ಲಿ ಇದೆ. ಕರೆಕ್ಟ್ ಅಲ್ವಾ? ಮೇಘ ಭೂಮಿವರೆಗೂ ಇಲ್ಲಿವರೆಗೂ ಬರುತ್ತಾ? ಮೇಘ ಬರಲ್ಲ. ಈ ಮೇಘದಲ್ಲಿ ಎಸಗಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಯಾರಿಗೂ ಕಾಣಿಸಲ್ಲ. ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಲಿಟ್ರಲ್ ಆಗಿ ಚಾನ್ಸಸ್ಸೇ ಇಲ್ಲ ಅಂದ್ಬಿಟ್ಟು ನಮ್ಮ ಸೈನ್ಸ್ ಅಲ್ಲಿ ನಮ್ಮ ಸಾಮಾನ್ಯ ಒಂದು ಜ್ಞಾನ ಏನ್ ಮಾಡುತ್ತೆ? ನಮ್ಗೆ ಇದನ್ನ ತೋರಿಸ್ಕೊಡುತ್ತೆ. ಸಾಧ್ಯತೆ ಇಲ್ಲ, ಇದು ಆಗಲ್ಲ. ಹಂಗಾದ್ರೆ ಇಲ್ಲಿ ಬರ್ದಿರೋದಲ್ಲ, ದೇವರು ಜ್ಞಾನಾರ್ಥಗಳಲ್ಲಿ ಬರ್ದಿದ್ದಾರೆ. ಅಂದ್ರೆ ಈ ಮೇಘ ಅಂದ್ರೆ ಏನ್ ಕಡಿಬೇಕು, ತುತ್ತೂರಿ ಅಂದ್ರೆ ಏನ್ ಕಡಿಬೇಕು, ಯೇಸು ಕ್ರಿಸ್ತ ಬಂದಾಗ ಯಾವ ರೀತಿ ಬರ್ತಾರೆ ಅನ್ನುವಂತ ಎಲ್ಲಾ ವಿಷಯ ಕಡಿಬೇಕು ಅಂತ ನಮ್ಗೆ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಬಟ್ ಈ ತಿಳುವಳಿಕೆ ಯಾರಿಗಿರ್ಲಿಲ್ಲಪ್ಪ ಅಂದ್ರೆ ವಿಲಿಯಂ ಮಿಲ್ಲರ್ಗೆ ಏನಿಲ್ಲ ಈ ತಿಳುವಳಿಕೆ ಇರ್ಲಿಲ್ಲ ಅಲ್ವಾ? ಇಲ್ಲಿದಕ್ಕೋಸ್ಕರ ಏನಾಯ್ತು? ಅವರ ಮಾಡಿದಂತ ವಿಷಯ ಅಲ್ಲಿ ಫೇಲರ್ ಆಯ್ತು. ಅದಕ್ಕೆ ದೇವ್ರೇನ್ ಮಾಡಿದ್ರು? ಅಲ್ಲಿರುವಂತಹ ಸ್ತ್ರೀ 5 ಜನ ಬುದ್ಧಿವಂತೆಯರು ಜೊತೆಗೆ ಏನ್ ಮಾಡಿದ್ರು? ಅದೇ ಪಾಠದಲ್ಲಿ ನಾವು ಓದಿದ್ರಲ್ವಾ? ಬುದ್ಧಿ ಇಲ್ಲ ಏನ್ ಮಾಡಿದ್ರು? ಏನಿತ್ತು ಈಗ ಅವ್ರಿಗೆ? ಕೆಲವರು ಏನ್ ಮಾಡಿದ್ರು? ನಾವು ಅನ್ಕೊಂಡಂಗೆ ಬುದ್ಧಿವಂತರ ಹತ್ರ ಎಣ್ಣೆ ಇತ್ತು ಬ್ರದರ್, ಎಕ್ಸ್ಟ್ರಾ ಎಣ್ಣೆ ಇತ್ತು. ಪ್ರವಾದನೆ ಸುಳ್ಳಾಗ್ಬಿಡ್ತು. ನಾವ್ ಅನ್ಕೊಂಡಂಗೆ ಯಾರು ಬರ್ಲಿಲ್ಲ? ಯೇಸು ಕ್ರಿಸ್ತನ್ ಬರ್ಲಿಲ್ಲ. ಅದರಿಂದ ಏನಾಯ್ತು? ನಾವು ಈಗ ಏನ್ ಮಾಡ್ಬಿಡೋಣ? ಸೊ ಎಲ್ಲೆಲ್ಲ ಸುಳ್ಳಾಯ್ತು, ನಾವ್ ಅನ್ಕೊಂಡ್ ನಮ್ಗೆ ಎಲ್ಲ ವೇಸ್ಟ್ ಆಯ್ತು ಅಂದ್ಬಿಟ್ಟು ಕೆಲವ್ರು ಏನ್ ಮಾಡ್ಬಿಟ್ಟು ಎಣ್ಣೆ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ? ಆದ್ರೆ ಕೆಲವ್ರ ಹತ್ರ ಎಣ್ಣೆ ಇತ್ತು. ಏನ್ ಮಾಡಿದ್ರು? ಎಣ್ಣೆ ಇದ್ದಾಗ ದೇವರ ಆತ್ಮದ ಮೂಲಕ ಸ್ಟಡಿ ಮಾಡಿದ್ರು. ಕರೆಕ್ಟಾ? ಹೌದು ಬ್ರದರ್.
ಹೌದ್ರಿ ಸ್ಟಡಿ ಮಾಡ್ತಾ ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ಹೌದು ನಾವು ಓದಿದ್ದೆಲ್ಲ ಸರಿ, ಆದ್ರೆ ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅಂತ ಗೊತ್ತಾಯ್ತು. ಅವರೇ ಯಾರಪ್ಪ ಅಂದ್ರೆ ಬುದ್ಧಿ ಇಲ್ಲ ಕನ್ಯರು. ಮೊದಲಿಗೆ ತಮ್ಮನ್ನ ಸಿದ್ಧತೆ ಮಾಡ್ಕೊಂಡ್ಬಿಟ್ರು. ಎಲ್ಲ ಮಿಸ್ಟೇಕ್ ಆಗಿದೆ, ನಾವು ಮಾನಸಿಕವಾಗಿ ಅರ್ಥ ಮಾಡ್ಕೊಂಡಿದ್ದಿಲ್ಲ, ತಪ್ಪು. ಆತ್ಮಿಕವಾಗಿ ಅಪ್ಲೈ ಮಾಡ್ಬೇಕು. ಯೇಸು ಕ್ರಿಸ್ತನ ಯಾರು ಏನ್ ಮಾಡಲ್ಲ ಮಾನಸಿಕನಲ್ಲಿ ನೋಡಕ್ಕೆ ಸಾಧ್ಯತೆ ಇಲ್ಲ. ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಲೆ ದೇಹವನ್ನ ತಗೊಳಕ್ಕೋಸ್ಕರ ಬಂದು, ಎರಡನೇ ಬರುವಿಕೆಲೆ ಆ ರೀತಿ ಬರಲ್ಲ, ರಾಜನಾಗಿ ಬರ್ತಾರೆ. ಅದನ್ನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬರಲ್ಲ ಅಂತ ಎಲ್ಲ ವಿಷಯವನ್ನ ಏನ್ ಮಾಡ್ಕೊಂಡಿದ್ರೆ ಸಭೆ ಅರ್ಥ ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಓಕೆನಾ? ಹಾಗಾಗಿ ಏನಾಯ್ತು ಅಂದ್ರೆ, ನಾವು ನೋಡೋ ಪ್ರಕಾರವಾಗಿ ಈ ಒಂದು ಟಾಪಿಕ್ ಅಲ್ಲಿ ಇರುವಂತ ಒಂದು ವಿಷಯ, ಏನ್ ವಿಷಯ ಇದೆ ಇಲ್ಲಿ ಟಾಪಿಕ್ ಅಲ್ಲಿ, ಮೊದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅನ್ನೋದು ವಿಷಯ ಏನಪ್ಪಾ ಸೂಚಿಸ್ತಂದ್ರೆ, ಎಲ್ರು ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅನ್ನೋ ವಿಷಯನ ತೋರ್ಸ್ಕೊಡ್ತಿದೆ. ತಪ್ಪಾದ ಕ್ಯಾಲ್ಕುಲೇಷನ್ ಮಾಡಿ 1844ಗೆ ಅಪ್ಲೈ ಮಾಡಕ್ ಶುರು ಮಾಡಿದ್ರು. 1844ಗೆ ಮಾನಸಿಕವಾಗಿ ಬರ್ತದೆ ಅಂತ ಏನ್ ಮಾಡಿದ್ರು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಅದೇ ಅವ್ರು ಮಾಡಿದಂತ ತಪ್ಪು ಅನ್ನೋ ವಿಷಯ ತೋರಿಸುತ್ತೆ. ಇಲ್ಲಿ ಆ ಒಂದು ಬುದ್ಧಿವಂತ ಸ್ತ್ರೀಯರು ಅಂದ್ರೆ 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ದವರು. ಇಲ್ಲಿ ಅವರು ಬುದ್ಧಿ ಇಲ್ದವರು, ಅವರು ಬುದ್ಧಿ ಇಲ್ಲದವರಂತ ತೀರ್ಮಾನ ಆಗ್ಲಿಲ್ಲ. ಬಟ್ ಇಲ್ಲಿಂದ ಈಚೆಗೆ ಅವ್ರು ಬುದ್ಧಿ ಇಲ್ಲದವರಂತ ತೀರ್ಮಾನ ಆಗಿತ್ತು. ಹೇಗೆ? ಸ್ಟಡಿ ಮಾಡಕ್ಕೆ ಹೋಗ್ಲಿ. ಆಯ್ತು, ತಪ್ಪಾಯ್ತು, ಸರಿ, ಎಲ್ಲಿ ತಪ್ಪಾಗಿದೆ ಅಂತ ಹುಡ್ಕಕ್ ಹೋಗ್ಲಿ. ತಪ್ಪೇ ಆಯ್ತು ಅಂದ್ಬಿಟ್ಟು ಬೇಕಾಗ್ಬಿಟ್ಟು. ಆದ್ರೆ ಕೆಲವ್ರು ಏನ್ ಮಾಡಿದ್ರು, ಎಣ್ಣೆ ಇಟ್ಕೊಂಡ್ರು, ದೇವರ ಆತ್ಮ ಇಟ್ಕೊಂಡ್ರು ಏನ್ ಮಾಡಿದ್ರು ಸ್ಟಡಿ ಮಾಡಿದ್ರು. ಕರೆಕ್ಟಾ? ಓಕೆನಾ? ಸರಿ, ಇವಾಗ ಇದ್ರಲ್ಲಿ ಈ ಎರಡನೇ ಬರುವಿಕೆಯಲ್ಲಿ ನಿಮ್ಗೆ ತುಂಬಾ ಪ್ರಶ್ನೆಗಳು ಇರ್ಬೋದು. ಯಾವತ್ತಾದ್ರೂ ಅದನ್ನ ಒಂದು ಸೆಷನ್ ತಗೊಂಡು ಬೇಕಾದ್ರೆ ಮಾಡೋಣ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಎರಡನೇ ಬರುವಿಕೆಯಲ್ಲಿ ನಾವ್ ಏನ್ ಮಾಡ್ಬೇಕು, ಆದಷ್ಟು ವಿಷಯಗಳನ್ನ ಸ್ಪಷ್ಟವಾಗಿ ದೇವ್ರ ಮಕ್ಕಳು ತಿಳ್ಕೊಂಡಿರ್ಬೇಕು. ಅದಕ್ಕೆ ನಮ್ಗೆ ಗೊಂದಲಗಳು ಗಲಿಬಿಲಿಗಳು ಬರಬಾರ್ದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, 1000 ವರ್ಷದ ಆಳ್ವಿಕೆಯಲ್ಲಿ ಯೇಸು ಕ್ರಿಸ್ತನ ನೋಡಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮಾಂಸದಲ್ಲಿರೋರ್ಗು ಪರಿಶುದ್ಧರಾಗಿರೋರು, ದೇವ್ರ ಕರ್ತನಾದ ಯೇಸು ಕ್ರಿಸ್ತ ಪರಿಶುದ್ಧರಾಗಿದ್ರೆ ಅಲ್ವಾ, ನಾವು ಪರಿಶುದ್ಧ ಇಲ್ಲದೆ ದೇವ್ರನ್ನ ನೋಡಕ್ಕೆ ಆಗಲ್ಲ. ಆದ್ರೆ ಪರಿಪೂರ್ಣ ಆದ್ಮೇಲೆ ಗೊತ್ತಿಲ್ಲ ನಮ್ಗೆ. ಕರೆಕ್ಟಾ? ಎಲ್ರು 1000 ವರ್ಷ ಆಳ್ವಿಕೆಲ್ಲ ಜೀವನ ಪಡ್ಕೊಂಡಾದ್ಮೇಲೆ ಆಗ ದೇವ್ರ ಪ್ಲಾನ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ 1000 ಇಯರ್ ಎಂಡ್ವರೆಗೆ ಏನ್ ಮಾಡಕ್ಕಾಗಲ್ಲ, ಆ ಒಂದು ಪರಿಪೂರ್ಣ ಮುಟ್ಟೋವರೆಗೂ ನಮ್ ಖಂಡಿತ ಸಾಧ್ಯತೆನೇ ಇಲ್ಲ ದೇವರನ್ನ ನೋಡ್ಲಿ, ಯೇಸು ಕ್ರಿಸ್ತನಾಗಿ ನೋಡೋದಕ್ಕೆ ಸಾಧ್ಯತೆನೇ ಇಲ್ಲ ಅನ್ನೋದು 100%. ಓಕೆನಾ? ಯಾಕೆ ಇನ್ನ ನಿಜವಾಗಿ ಹೇಳ್ಬೇಕಾದ್ರೆ, ನಾವು ಅಬ್ರಾಮ್, ಇಸಾಕ್ ಇವ್ರ ಮೂಲ ಪಿತೃಗಳನ್ನ ಕೂಡ ಏನ್ ಮಾಡಕ್ಕಾಗಲ್ಲ, ನೋಡೋದು ತುಂಬಾ ಕಷ್ಟವಾಗ್ಬೋದು. ಆದ್ರೆ ಸತ್ಯವನ್ನ ತಿಳ್ಕೊಂಡು ಆ ಗುಣಗಳನ್ನ ಬೆಳೆಸ್ಕೊಂಡು ಏನ್ ಮಾಡ್ತಾರೆ, ಕಾಲಾಂತರದಿಂದ ಅವ್ರನ್ನ ನೋಡುವಂತ ಒಂದು ಅವಕಾಶ ಕೂಡ ಸಿಗ್ಬೋದು ಅಲ್ವಾ? ಇದೆಲ್ಲ ದೇವ್ರ ಪ್ಲಾನ್. 1000 ವರ್ಷ ಈ ರೀತಿ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಬೇರೆ ದಿನ ಏನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಓಕೆ, ಈ ಮುಂದಿನ ವಿಷಯಕ್ಕೆ ಹೋದಾಗ 2300 ದಿನಗಳು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ? ಎಲ್ಲರ ಹತ್ರ ವ್ಯಾಲ್ಯೂಮ್ ಇದೆ ತಾನೆ? ವ್ಯಾಲ್ಯೂಮ್ ಮೇಲೆ ನೋಡ್ಕೊಂಡಿರಿ, ಪರವಾಗಿಲ್ಲ, ನನಗೇನಿಲ್ಲ, ಟೈಮ್ ತಗೊಳ್ಳಿ, ನೋಡ್ಕೊಂಡಿರಿ, ಕಷ್ಟವಾಗಿಲ್ಲ. 2300 ದಿನಗಳು ಎಲ್ಲಿ ಆರಂಭವಾಗಿ ಎಲ್ಲಿ ಅಂತ್ಯವಾಗಿ? 1845 ಮುಗಿಯುತ್ತೆ. 1845. ಓಕೆ, ಬಟ್ ಎಲ್ಲಿ ಆರಂಭವಾಯ್ತು? ನಮ್ಗೇನಿಲ್ಲ, ಆರಂಭವಾಗಿದ್ದ ಟೈಮ್ ಕಂಡಿಡ್ಬಿಟ್ರೆ ಅಲ್ಲಿಂದ ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಎಲ್ಲಿ ಆರಂಭವಾಗಿದ್ದು? ಅದು ಈ 2300 ದಿನಗಳಿಗೆ ಏನಂತ ಕರೀತಾರೆ? ನಾವು ಟಾಪಿಕ್ ಏನಂತ ಓದ್ವಿ? ಪವಿತ್ರಾಲಯ ಶುದ್ಧೀಕರಣ. ಪವಿತ್ರಾಲಯದ ಶುದ್ಧೀಕರಣ, ದ ಕ್ಲೀನ್ಸಿಂಗ್ ಆಫ್ ಸ್ಯಾಂಕ್ಚುರಿ. ಕರೆಕ್ಟ್. ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿ ಎಂಡ್ ಆಯ್ತು, ಯಾವ ವರ್ಷದಲ್ಲಿ ಅದು ಆರಂಭವಾಯ್ತು, ಯಾವ ವರ್ಷದಲ್ಲಿ ಅದು ಅಂತ್ಯವಾಯ್ತು? ನೋಡಿ, ನಿಮ್ಮ ಪೇಜ್ ನಂಬರ್ 58, 59 ಇಲ್ಲೇ ಕಡೆ ಬರ್ತಾ ಇದೆ. ಅಲ್ಲಿ ಎಲ್ಲಿದೆ, ನಾವೆಲ್ಲಿ ಓದಿದೀವಿ ಅನ್ನೋ ವಿಷಯನ ನೀವು ಲೆಕ್ಕಾಚಾರ ಎಲ್ಲ ಅಂತ ಅದನ್ನ 454 BC. 454 BC. ಓಕೆ, ಎಲ್ಲ ಅಂತ್ಯವಾಯ್ತು? 1846 ರಲ್ಲಿ ಅಂತ್ಯ. 1846. ಓಕೆ, ಗುಡ್, ಕರೆಕ್ಟ್ ಅಲ್ವಾ? 1846 ಕರೆಕ್ಟ್ ಇದೆಯಾ?
ಚೆಕ್ ಮಾಡಿ ಒಂದ್ಸರಿ. ಎಸ್ ಬ್ರದರ್. ಏನಿಲ್ಲ 2003 454 ಮೈನಸ್ ಮಾಡ್ರಿ. ಹಾ ಏನ್ ಬಂತು? 1846. ಹಾ 1846. 1846 ಕರೆಕ್ಟ್ ಅಲ್ವಾ? 2300 ಅನ್ನೋದು ಪವಿತ್ರಾಲಯದ ಶುದ್ಧೀಕರಣ. ಇದೆಲ್ಲ ತುಂಬಾ ಈಸಿನ ನೆನಪಲ್ಲಿ ಇಟ್ಕೊಳ್ಳಿ. 454 BC ಇಂದ 1846 AD ಏನಾಗುತ್ತೆ ಅಂದ್ರೆ 2300 ದಿನಗಳು ಮುಕ್ತಾಯವಾಗುತ್ತೆ. ಇದು ಪವಿತ್ರಾಲಯದ ಶುದ್ಧೀಕರಣದ ಸಮಯ, ಕರೆಕ್ಟ್ ಅಲ್ವಾ? ಬಟ್ ಇದನ್ನ ನಾವು 454 ನಾವು ಈಗ ಅದನ್ನೆಲ್ಲ ತಗೊಂಡ್ರೆ ನಿಮ್ಗೆ ತುಂಬಾ ಟಫ್ ಆಗ್ಬಿಡುತ್ತೆ, ಬೇಡ. 454 ಅನ್ನೋದು AD ಅಂದ್ರೆ 70 ವಾರಗಳಲ್ಲಿ ನಾವು ಲೆಕ್ಕಾಚಾರ ಮಾಡ್ತೀವಿ. 70 ವಾರಗಳಂದ್ರೆ ಯೆರೂಸಲೇಮ್ನ ತಿರುಗಿ ಪುನಃಸ್ಥಾಪಿಸುವ ಸಮಯದಿಂದ ಲೆಕ್ಕಾಚಾರ ಮಾಡಿ ಅಲ್ಲಿಂದ ನಮ್ಗೆ ಎಲ್ಲಿ ಅದು ಸಿಕ್ತು ಅಂದ್ರೆ 1846 ಏನಾಗುತ್ತೆ ಅಂದ್ರೆ ಆ ಒಂದು ಪವಿತ್ರ ಶುದ್ಧೀಕರಣದ ಸಮಯ ಏನಾಯ್ತು ಅಲ್ಲಿ ಮುಕ್ತಾಯ ಆಯ್ತು. ಅಲ್ಲಿಂದ ಈಚೆಗೆ ಏನಾಯ್ತು ಪವಿತ್ರಾಲಯದ ಶುದ್ಧೀಕರಣದ ಒಂದು ವಿಷಯ ಏನಾಯ್ತು ಅಲ್ಲಿಂದ ಆರಂಭ ಆಯ್ತು. ಸೊ ಇದು ಟೈಮ್ ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಬರೋಣ. 2 ಕೊಂಬಿನ ಟಗರು ಮತ್ತು ಹೋತ, ಏನಿದ್ರ ಅರ್ಥ? ಯಾವ್ದಿದು? ಯಾವ ಒಂದು ವಿಷಯವನ್ನ ಸೂಚಿಸ್ತಾ ಇದೆ? 2 ಕೊಂಬಿನ ಟಗರು ಯಾವುದು? ಮೇಧೋಪರ್ಷಿಯ ತೋರಿಸುತ್ತೆ. ಮೇಧಪರ್ಷಿಯ 2 ಕೊಂಬಿನ ಟಗರು ಮೇಧಪರ್ಷಿಯನ್ನು ಸೂಚಿಸ್ತಾ ಇದೆ. ಓಕೆ, ಗುಡ್. ಹೋತ ಗ್ರೀಕ್. ಗ್ರೇಟ್, ವೆರಿ ಗುಡ್, ರೈಟ್, ಥ್ಯಾಂಕ್ ಯು. ತುಂಬಾ ಈಸಿಯಾಗಿ ಅದನ್ನ ಮುಗಿಸಿದಿರಾ. ಓಕೆ, ನೋಡ್ರಿ, ಇಲ್ಲಿ ಆತನ ಪವಿತ್ರ ಸ್ಥಾನವನ್ನು ಕೆಳಗೆ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನು ನಿಲ್ಲಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು ಅಂತ ವಿಷಯನ ಹೇಳ್ತಾ ಇದೆ. ಈ ಪವಿತ್ರ ಸ್ಥಾನವನ್ನ ಕೆಡವು, ಈ ನಿತ್ಯ ಹೋಮವನ್ನು ಅಡಗಿಸುವುದು ಅನ್ನೋದು ವಿಷಯ ಏನು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆ? ಆಂಟಿಕ್ರೈಸ್ಟ್ ಬಗ್ಗೆ. ಓಕೆ, ಗುಡ್. ಏನ್ ನಡೀತಾ ಅಲ್ಲಿ? ಈ ಪವಿತ್ರ ಸ್ಥಾನವನ್ನ ಕೆಡವಿ ನಿತ್ಯ ಹೋಮಕ್ಕೆ ಬರೋಣ. ನಿತ್ಯ ಹೋಮ ಅಂದ್ರೆ ಏನು? ನಿತ್ಯ ಹೋಮನ ಅಡಗಿಸುವುದಕ್ಕೆ ಅನ್ನೋ ವಿಷಯನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದೀವಿ? ಯಾವ ಒಂದು ಟಾಪಿಕ್ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ? ಏನ್ ಅರ್ಥ ಮಾಡ್ಕೊಂಡು ಏನ್ ಮಾಡ್ತು? ನಿತ್ಯ ಹೋಮನ ಅಡಗಿಸ್ತು ಅಂದ್ರೆ ಏನ್ ಅರ್ಥ? ಯೇಸು ಕ್ರಿಸ್ತನ 70ನೇ ವಾರದ ಪ್ರವಾದನೆ. ಓಕೆ, ಈಗ ನಾನು ಕೇಳಿದ್ರೆ ದೇವದರ್ಶನ ಗುಡಾರದಲ್ಲಿ ಅವಾಗೆಲ್ಲ ಯೇಸ್ವಾಮಿ ಬಲಿಯಾದಕ್ಕಿಂತ ಮುಂಚೆ ಎಲ್ಲ ನಿತ್ಯ ಹೋಮಗಳು ಬಲಿ ಎಲ್ಲ ಅರ್ಪಣೆ ಮಾಡಲ್ಲ. ಈಗ ಯೇಸ್ವಾಮಿ ಬಂದರೆ ಅವ್ರನ್ನೆಲ್ಲ ನಿಲ್ಸಿ ತಾನೇ ಅವ್ರನ್ನ ಇದ್ ಮಾಡೋಕ್ಕೋಸ್ಕರ ಮಾಡಿದ್ರು. ಕರೆಕ್ಟ್. ಓಕೆ, ಸರಿ. ಬೇರೆ? ಅದ್ರಲ್ಲಿ 3.5 ವರ್ಷ ಅವ್ರ ಸೇವೆ ಮಾಡಿ ಮುಗಿಸ್ತಾರಲ್ರಿ, ಅದ್ರ ಬಗ್ಗೆ ಬರ್ದಿರೋದು ಪ್ರವಾದನೆ. ದಾನಿಯೇಲ 9ನೇ ಅಧ್ಯಾಯ. ಓಕೆ, ರೈಟ್. ನೋಡ್ರಿ, ಇದು 2300 ದಿನಗಳಿಗೆ ಸಂಬಂಧಪಟ್ಟಂತ ಟಾಪಿಕ್. ಮೇ ಬಿ ಇದು ಕ್ರಿಸ್ತ ಪೂರ್ವದಲ್ಲಿ ನಡೀತೋ ಕ್ರಿಸ್ತ ಶಕದಲ್ಲಿ ನಡೀತೋ ಗೊತ್ತಿಲ್ಲ. ಯಾಕಂದ್ರೆ 2300 ಅಂತ ಡೇಟ್ ಕ್ರಿಸ್ತ ಪೂರ್ವನು ಶುರುವಾಯ್ತು, ಕ್ರಿಸ್ತ ಶಕದಲ್ಲೂ ಮುಗೀತು. ಆದ್ರಿಂದ ಎಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು? ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಬಟ್ ನಿತ್ಯ ಹೋಮ ಅಂದ್ರೆ ಏನು? ನಿತ್ಯ ಹೋಮ ಅಂದ್ರೆ ಏನು? ಓಕೆ, ಈಗ ನಿಮ್ಮ KJV ಬೈಬಲ್ ಓದ್ರಿ. ಯಾರಾದ್ರೂ KJV ಬೈಬಲ್ ಇದೆಯಾ? ಇದ್ರೆ ಈ ದಾನಿಯೇಲ 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಇದ್ರೆ ಓದಿ, ಇಲ್ಲ ಅಂದ್ರೆ ನಾನೇ ಓದ್ತೀನಿ. ನೋಡ್ರಿ, ಇಲ್ಲಿ ಕೇಳಿಸ್ಕೊಳ್ರಿ. ಏನ್ ಬರ್ತೀನಿ ಅಂದ್ರೆ, ಪ್ರತಿದಿನ ಯಜ್ಞದ ಸಂಗಡ ಸೇನೆಯು ಸಹ ಅಪರಾಧದ ನಿಮಿತ್ತವಾಗಿ ಅದಕ್ಕೆ ಕೆಡವಲ್ಪಟ್ಟಿತ್ತು. ಅದು ಸತ್ಯವನ್ನು ನೆಲಕ್ಕೆ ಕೆಡವಿ ಇಷ್ಟಾರ್ಥವನ್ನು ಪೂರೈಸಿಕೊಂಡು ಅನುಕೂಲ ಪಡೆದು ವೃದ್ಧಿಗೆ ಬಂದಿತ್ತು. ಪ್ರತಿದಿನ ಯಜ್ಞ ಅಂತ ಇದೆ. ಏನಿದು? ಇಲ್ಲಿ ಪ್ರತಿದಿನ ಯಜ್ಞ ಬಂತು. ಇಲ್ಲಿ ಕರೆಕ್ಟ್. ನಿಮ್ ಇದ್ರಲ್ಲಿ ಚೆನ್ನಾಗಿದೆ ಆಕ್ಚುಲಿ. BSc ವರ್ಷನ್ ನಿತ್ಯ ಹೋಮ ಅಂತಿದೆ. ಓಕೆ, ಏನ್ ನಿತ್ಯ ಹೋಮ ಅಂದ್ರೆ ನಾವೇನ್ ಓದಿದ್ವಿ? ಆಕ್ಚುಲಿ ನಾವು ಓದ್ಬೇಕಾದ್ರೆ ಅದ ಏನಂತ ನೆನ್ಪಿದ್ಯಾ? ಪೋಪನ ಆಳ್ವಿಕೆ ಕರೆಕ್ಟ್, ಹೇಳ್ತಿರೋದೆಲ್ಲ ಕರೆಕ್ಟ್. ಬಟ್ ನಿತ್ಯ ಹೋಮ ಅಂದ್ರೆ ಏನು?
ಅಂದ್ರೆ ಪ್ರತಿದಿನ ನಾವು ಇದನ್ ಮಾಡೋದು brother. ನಿತ್ಯ ಹೋಮ ಅಂದ್ರೆ ಪ್ರತಿದಿನ ನಾವು ಸಮರ್ಪಣೆ ಮಾಡೋದು, ಹೋಮ ಮಾಡೋದು, ಯಜ್ಞ ಮಾಡೋದು. ಓಕೆ, ಒಂದ್ವೇಳೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಗುಡಾರದಲ್ಲಿ ನಡೀತಾ ಇತ್ತಲ್ಲ. ಹಾ, ಓಕೆ ಸರಿ. ಈಗ ಓದೋಣ, ಪಾಯಿಂಟ್ ನ ಓದೋಣ, ಅವಾಗ ನಿಮ್ಗೆ ಏನಾಗುತ್ತೆ ಪಾಯಿಂಟ್ ಅರ್ಥ ಆಗುತ್ತೆ. ಓದ್ರಿ ಪೇಜ್ ನಂಬರ್ 52 ಸೆಕೆಂಡ್ ಪ್ಯಾರಾದಿಂದ ಓದ್ಕೊಂಬನ್ನಿ. ಕ್ರಿಸ್ತನ ನಿರಂತರವಾದ ಹೋಮವು ನಿಜವಾಗಿಯೂ ರದ್ದಾಗಿಲ್ಲ ಅಥವಾ ಪೋಪನ ಅಧಿಕಾರದಿಂದ ತೆಗೆದುಹಾಕಲ್ಪಡಲಿಲ್ಲ. ಆದರೆ ಅದು ಆ ಪದ್ಧತಿಯಿಂದ ಮುಂದುವರೆದ ತಪ್ಪು ಸಿದ್ಧಾಂತದ ಸಲುವಾಗಿ ಪಕ್ಕಕ್ಕೆ ಸರಿಸಲ್ಪಟ್ಟಿತು. ಅದು ಕ್ರಮೇಣವಾಗಿ, ಆದರೆ ಅಂತ್ಯದಲ್ಲಿ ಪೂರ್ಣವಾಗಿ ನಿರಂತರವೂ ಫಲದಾಯಕವೂ ಆದ ಕ್ರಿಸ್ತನ ಸಮರ್ಪಣೆಯ ಅರ್ಹತೆಯನ್ನೇ ಬದಿಗೆ ಸರಿಸಿತು. ಈ ತಪ್ಪು ಸಿದ್ಧಾಂತವನ್ನು ಮಾಸ್ ಅಥವಾ ಸ್ಯಾಕ್ರಿಫೈಸ್ ಆಫ್ ಮಾಸ್ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಈ ಪಾಯಿಂಟ್ ಅಲ್ಲಿ ಏನಪ್ಪ ಬರ್ತಾ ಇದೆ ಅಂದ್ರೆ, ಸೊ ಮೇಲಿನಂತ ವಿಷಯಗಳನ್ನ ತಗೊಂಡಾಗ ಟ್ಯಾಬರ್ನಕಲ್ ಏನ್ ಮಾಡ್ತಾ ಇದ್ರು ಇಲ್ಲ ಅಂತಲ್ಲ. ದೇವದರ್ಶನ ಗುಡಾರದಲ್ಲಿ ಅವ್ರು ಮಾಡ್ತಿದ್ದಂತ ಹೋಮ ಕೂಡ ಯಾವುದಕ್ಕೆ ಅದು ಛಾಯೆ ಆಗಿತ್ತು ಅಂದ್ರೆ ಕ್ರಿಸ್ತನ ಬಲಿಗೆ ಛಾಯೆ ಆಗಿತ್ತು. ಕರೆಕ್ಟಾ? ಕ್ರಿಸ್ತನ ಬಲಿಗೆ ಛಾಯೆ ಆಗಿತ್ತು. ನಿತ್ಯ ಹೋಮ ಅಂತ ಹೇಳಿದಾಗ ಯಾವಾಗ ಯೇಸು ಕ್ರಿಸ್ತನ ಬಲಿನ ಸಮರ್ಪಣೆ ಮಾಡಿದ್ರೋ ಆ ಬಲಿಯಿಂದ ಈಚೆಗೆ ಯಾವುದೇ ವಿಧವಂತ ಹೋಮ, ಯಾವುದೇ ವಿಧವಂತ ಬಲಿ ಮತ್ತೆ ಇನ್ನೊಂದು ರೀತಿಯಲ್ಲಿ, ಬೇರೆ ರೀತಿಯಲ್ಲಿ, ಇನ್ನೊಂದರ ಡಿಸೈನ್ ಆಗಿ, ಬೇರೆ ಫಾರ್ಮಾಲಿಟಿ ಆಗಿ, ಬೇರೆ ಬೇರೆ ವಿಧಾನದಲ್ಲಿ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಒಂದೇ ಒಂದು ಬಲಿ ಸಾಕಾಗಿತ್ತು. ಕರೆಕ್ಟ್ ಅಲ್ವಾ? ಒಂದ್ ಬಲಿ ಎಂಟೈರ್ ಎವ್ರಿಥಿಂಗ್ ಎಲ್ಲದಕ್ಕೂ ಕಂಪ್ಲೀಟ್ ಪರಿಹಾರ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಇದು ನಿತ್ಯ ನಿರಂತರವಾಗಿದ್ದಂತ ಹೋಮ. ಈ ಹೋಮಕ್ಕೆ ಈ ಒಂದು ಇದಕ್ ಈಕ್ವಲ್ ಆಗಿ ಸರಿಸಾಟಿ ಆದದ್ದು ಯಾವುದೂ ಇಲ್ಲ. ಆದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ, ಅದೇ ನೀವು ಕೆರಡ ಹೋದಾಗ ಇದು ಏನಂತ ಹೇಳಿದ್ರು ಇವರು, ನೋಡ್ರಿ ಯೇಸು ಕ್ರಿಸ್ತನ ಬಲಿ ಬೇರೆ ಆದಾಮನ ಒಂದು ಪಾಪದಿಂದ ಮಾತ್ರ ನಮ್ಗೆ ಬಿಡುಗಡೆ ಮಾಡುತ್ತೆ. ಅಂದ್ರೆ ಇಲ್ಲಿವರೆಗೂ ನೀವು ಪಾಪ ಮಾಡಿದ್ದೀರಾ, ಯೇಸು ಕ್ರಿಸ್ತನ ಹತ್ರ ಹೋಗಿದ್ದೀರಾ, ಕ್ಷಮಾಪಣೆ ಕೇಳ್ತೀರಾ, ಕ್ಷಮಿಸ್ಬಿಟ್ರು. ಆದ್ರೆ ಕ್ಷಮಾಪಣೆ ಆದ್ಮೇಲೆ ನೀತಿವಂತರಾಗ್ಬಿಟ್ರಿ, ನೀವು ದೀಕ್ಷಾ ಸ್ನಾನ ತಗೊಂಡಿರ್ಬೋದು, ನೀವು ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ಟಿರ್ಬೋದು, ಆದ್ರೆ ಆಮೇಲೆ ನೀವು ಮಾಡುವಂತ ಪಾಪನ ಕ್ಷಮಿಸಲ್ಲ ಅಲ್ವಾ? ಇದನ್ನ ಏನ್ ಮಾಡಿದ್ರು? ನಿತ್ಯ ಹೋಮವನ್ನ ಅಡಗಿಸುವುದು ಯೇಸು ಕ್ರಿಸ್ತನ ಬಲಿ. ಆಮೇಲೆ ಮಾಡಿದ್ರು ಸರಿ, ಅನಂತರ ಮಾಡಿದ್ರು ಸರಿ, ಯಾವುದೇ ರೀತಿ ಪಾಪಕ್ಕೂ ಕ್ಷಮಾಪಣೆ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಬಲಿ ಅವಶ್ಯಕತೆ ಇಲ್ಲ ಅನ್ನುವಂತ ವಿಷಯವನ್ನ ತೆಗೆದಾಕಿ, ಇಲ್ಲ ಇನ್ಮೇಲೆ ನೀವು ಮಾಡುವಂತ ಪಾಪಕ್ಕೆ ನಾವ್ ಹೇಳುವ ರೀತಿಯಾಗಿ ಮಾಸ್ ಮಾಡ್ಬೇಕು, ನಾವು ಕ್ರಿಸ್ತನ ದೇಹವನ್ನ ನಾವು ಪ್ರಾರ್ಥನೆ ಮಾಡ್ಕೊಡ್ಬೇಕಾದ್ರೆ ತಗೊಂಡ್ ತಿನ್ಬೇಕು ಅನ್ನುವಂತ ಒಂದು ವಿಷಯವನ್ನ ತಂದ್ರು. ಕರೆಕ್ಟಾ? ಪಾಸ್ ಓವರ್, ಕರ್ತನ ಭೋಜನ. ಈಗ ನಾವು ಮಾಡ್ತಾ ಇರೋದಕ್ಕೂ ಅವ್ರು ಮಾಡೋದಕ್ಕೂ ಡಿಫ್ರೆಂಟ್ ಇದೆಯಾ? ಅಲ್ವಾ? ಏನ್ ಮಾಡ್ಬಿಟ್ರು, ನಾವು ಕರ್ತನ ಭೋಜನ ಪಾಪ ಪರಿಹಾರ ತಗೊಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ರಿ. ಅವ್ರ ಕರ್ತನ ಭೋಜನ ಹೆಂಗ್ ತಗೊಳ್ತಾ ಇದಾರೆ? ಪಾಪ ಪರಿಹಾರ. ಅಂದ್ರೆ ಈ ರೊಟ್ಟಿ ನಿಮ್ಮ ದೇಹದಲ್ಲಿ ಹೋದಾಗ ಮಾಂಸವಾಗಿ ಬದಲಾವಣೆ ಆಗುತ್ತೆ, ನಿಮ್ಮ ಪಾಪ ಕ್ಷಮಾಪಣೆ ಆಗುತ್ತೆ, ದೇವ್ರು ಮಾಡಿದಂತ ಪಾಪಗಳೆಲ್ಲ ಮತ್ತೆ ಕ್ಷಮಿಸ್ತಾರೆ. ಈ ರೀತಿಯಾಗಿ ಏನ್ ಮಾಡಿದ್ರು, ಈ ಸ್ಯಾಕ್ರಿಫೈಸ್ ನಾವು ಮತ್ತೆ ಇದ್ ಮಾಡಿದ್ರೆ ಮಾತ್ರ ನಿಮ್ ಪಾಪ ಕ್ಷಮಾಪಣೆ ಆಗುತ್ತೆ ಅಂತ ಹೇಳಿದ್ರು. ಕರೆಕ್ಟಾ? ಇದನ್ನೇ ಮಾರ್ಟಿನ್ ಲೂಥರ್ ಓಡಾಡಿದ್ದು. ಪಾಪ ಕ್ಷಮಾಪಣೆಗೆ ಮಾಸ್ ಬೇಕಾಗಿಲ್ಲ, ರೊಟ್ಟಿ ಬೇಕಾಗಿಲ್ಲ, ನಂಬಿಕೆಯಿಂದಲೇ ನೀತಿವಂತನ ಬದುಕುವನು ಅಲ್ವಾ? ನೀವು ಧೈರ್ಯವಾಗಿ ಕೃಪಾಸನದ ಮುಂದೆ ಹೋದ್ರೆ ಸಾಕು, ಪಾಪ ಕ್ಷಮಾಪಣೆ ಆಗುತ್ತೆ. ಅದಕ್ಕೆ ಮಾಸ್ ಏನಕ್ ಬೇಕು, ಈ ರೊಟ್ಟಿ ಏನಕ್ಕೆ ತಿನ್ಬೇಕು, ಇದೆಲ್ಲ ಸುಳ್ಳು ಅಂದ್ಬಿಟ್ಟು ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು, ಅದಕ್ಕೆ ಅಪೋಸಿಷನ್ ಆದ್ರು. ಅದೇ ದೊಡ್ಡ ಏಟು ಇವ್ರು ಬಿದ್ದಿದ್ದು. ನೋಡ್ರಿ, ಇವರು ಯಾವಾಗ ನಿತ್ಯ ಹೋಮನ ತೆಗೆದಾಕಿದ್ರು, ನಿರಂತರವಾದ ಕರ್ತನ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಒಂದೇ ಅನ್ನುವಂತ ವಿಷಯ ತೆಗೆದಿಟ್ಟು, ಇಲ್ಲ ಅಡಿಷನಲ್ ಕೆಲವೊಂದು ವಿಷಯ ಬೇಕು, ಅದಿದ್ರೆ ಮಾತ್ರ ಪಾಪ ಕ್ಷಮಾಪಣೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಬಲಿಗೆ ಆ ಒಂದು ಅಮೂಲ್ಯವಾದ ಬಲಿನ ವ್ಯಾಲ್ಯೂ ಇಲ್ಲದೆ ಮಾಡ್ಬಿಟ್ರು. ಕರೆಕ್ಟಾ? ಅದಕ್ಕೆ ಬೆಲೆ ಇಲ್ಲದೆ ಆಗ್ಬಿಡ್ತು ಜನರ ಮುಂದೆ. ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ವ್ಯಾಲ್ಯೂ ಏನಂತಾನೆ ಗೊತ್ತಿಲ್ಲದೆ ಹೋಗ್ಬಿಡ್ತು. ಎಲ್ಲ ಏನಕ್ಕೆ ಹೋಗ್ಬಿಟ್ರು, ಈ ರೊಟ್ಟಿ ಇದಕ್ಕೆ ಅದಕ್ಕೆ ಆಚಾರ ವಿಚಾರಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ಹೊರತು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಒಂದು ವಿಶೇಷತೆ ಏನಂತ ಯಾರಿಗೂ ಗೊತ್ತಿಲ್ಲದಾಗಿ ಮಾಡ್ಬಿಡ್ತು. ಈ ಒಂದು ನೀಚ ಕೆಲಸ ನಿತ್ಯ ಹೋಮನ ಅಡಗಿಸ್ಬಿಡ್ತು. ಅದಕ್ಕೆ ಮಾತಾಡ್ಬೇಕಾದ್ರೆ ನಿತ್ಯ ಹೋಮನ ಫಸ್ಟ್ ಆಗಿ ಏನ್ ಮಾಡಿಲ್ಲ, ಅವರು ಕಂಪ್ಲೀಟ್ ಸ್ಟಾಪ್ ಮಾಡಿಲ್ಲ. ಇಲ್ಲ ಇನ್ಮೇಲೆ ಯಾವುದೇ ರೀತಿ ಹೋಮ ಇಲ್ಲ, ಯಾವ ರೀತಿ ಇಲ್ಲ ಅಂತ ಸ್ಟಾಪ್ ಮಾಡಿ, ಬದಲಾಗಿ ಕ್ರಮೇಣ ಕೆಲವೊಂದು ವಿಷಯಗಳನ್ನ ತಂದು 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 ಆ ನಿತ್ಯ ಹೋಮ ಏನಂತಾನೆ ಗೊತ್ತಿಲ್ಲದೆ ಆಗ್ಬಿಡ್ತು ಜನರಿಗೆ. ಯೇಸು ಕ್ರಿಸ್ತನ ನಿಜವಾದ ಸ್ಯಾಕ್ರಿಫೈಸ್ ಏನಂತ ಗೊತ್ತಿಲ್ಲದೆ ಆಗ್ಬಿಡ್ತು. ಕರೆಕ್ಟಾ? ಸೊ ಇದ್ರ ಬಗ್ಗೆನೇ ಏನಾಗ್ತಿದೆ ಇಲ್ಲಿ ಮಾತಾಡ್ತಾ ಇದೆ. ಇದನ್ನ ಶುದ್ಧೀಕರಣ ಮಾಡುವಂತ ಕೆಲಸನೇ ಪವಿತ್ರಾಲಯದ ಶುದ್ಧೀಕರಣ ಅಲ್ವಾ? ಈ ಡಾಕ್ಟ್ರಿನ್ ಎಲ್ಲ ತೆಗೆದು ಬಿಸಾಕಿ
ಹೊಸ ನಿಜವಾದ ವಿಷಯಗಳನ್ನ ತಂದು ಯಾವಾಗ ಸ್ಥಾಪನೆ ಆಗುತ್ತೋ ಅದೇ ಪವಿತ್ರಣದ ಶುದ್ಧೀಕರಣದ ಕೆಲಸ ಅಲ್ವಾ. ನೋಡ್ರಿ, ಈಗ ಒಂದು ದೇವಾಲಯದ ಹೋಗ್ಬಿಟ್ಟು ಈಗ ದೇವದರ್ಶನ ಗುಡಾರದಲ್ಲಿ ಒಂದು ಕುರಿನ ಬಲಿ ಕೊಡೋ ಬದಲು ಹಂದಿನ ಬಲಿ ಕೊಟ್ರೆ ಹೆಂಗಿರುತ್ತೆ? ದೇವ್ರ ದೃಷ್ಟಿ ಚೆನ್ನಾಗಿರ್ತಿತ್ತಾ ಹಂದಿ ಬಲಿ ಕೊಟ್ರೆ? ಇಲ್ಲ ರೀ, ಅಸಹ್ಯವಾಗಿರುತ್ತೆ. ಎಲ್ಲ ಅದೇ ಕೆಲಸ ಇಲ್ಲಿ ನಡೆದಿರೋದು. ಇದನ್ನ ಶುದ್ಧ ಮಾಡ್ಬೇಕು. ಇವಾಗ ಮಾಡ್ತಿರೋದೆಲ್ಲ ಹಂದಿ ರೀತಿಯಾಗಿ ತಪ್ಪಾದ ಬೋಧನೆಗಳು, ತಪ್ಪಾದ ವಿಷಯ ತಂದ್ಬಿಟ್ಟು ದೇವರ ಪ್ರೀತಿ, ಕರ್ತನ ದೇವಸ್ಥಾನ ತ್ಯಾಗ ಎಲ್ಲವನ್ನ ಮುಚ್ಚಿಬಿಡ್ತು. ಇನ್ನೊಂದು ರೀತಿಯಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತನ ಈಡು ಬಳಿ ಅರ್ಥನೇ ಗೊತ್ತಿಲ್ಲದೆ ಮಾಡ್ಬಿಡ್ತು. ಕರೆಕ್ಟಾ? ಸರಿ, ನೀವೇ ಯೋಚನೆ ಮಾಡ್ರಿ, ಇಲ್ಲಿವರೆಗೂ ಯೋಚನೆ ಮಾಡ್ರಿ. ಇಲ್ಲಿವರೆಗೂ ನಾವು ಅನ್ಯ ಎಲ್ಲ ಬಾಬಿಲೋನಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ, ನಾವೆಲ್ಲರೂ ಇದ್ದೀವಿ. ರೋಮನ್ ಕ್ಯಾಥಲಿಕ್ ಅಲ್ಲಿ ಇದಿರ್ಬೋದು, ಪ್ರೊಟೆಸ್ಟೆಂಟ್ ಅಲ್ಲಿ ಇದಿರ್ಬೋದು. ಈ ರ್ಯಾನ್ಸಮ್ ವ್ಯಾಲ್ಯೂ ನಮ್ಗೆ ಏನೋ ಗೊತ್ತಾಗ್ತಿತ್ತ ಅವಾಗ? ಇಲ್ಲ ರೀ, ಖಂಡಿತ ಇಲ್ಲ ರೀ. ಆ ಸತ್ಯ ಎಲ್ಲಾದ್ರೂ ತಿಳಿಸ್ಕೊಡಕ್ಕೆ ಚಾನ್ಸಸ್ ಏನಾದ್ರು ಇತ್ತ? ಈಗಲೂ ಕೂಡ ಎಲ್ಲಾದ್ರೂ ದಾರಿ ಇದೆಯಾ ತಿಳಿಸ್ಕೊಡಕ್ಕೆ? ರ್ಯಾನ್ಸಮ್ ಒಂದ್ ಸಬ್ಜೆಕ್ಟ್ ಇಡೀ ಅವರ ಡಾಕ್ಟ್ರಿನ ಕೊಲಾಪ್ಸ್ ಮಾಡುತ್ತೆ, ನಮ್ಮನ್ನ ಕಂಪ್ಲೀಟ್ ಶುದ್ಧೀಕರಣ ಮಾಡುತ್ತೆ. ಯೋಚನೆ ಮಾಡ್ರಿ, ಎಷ್ಟು ಟಾಪಿಕ್ ನ ಕ್ಲೋಸ್ ಮಾಡುತ್ತೆ ಗೊತ್ತಾರ? ರ್ಯಾನ್ಸಮ್ ಒಂದು ಆತ್ಮನ ಕ್ಲೋಸ್ ಮಾಡುತ್ತೆ, ಟ್ರಿನಿಟಿನ ಹೊಡೆದಾಗುತ್ತೆ ಅಲ್ವಾ, ನರಕನ ಕ್ಲೋಸ್ ಮಾಡುತ್ತೆ, ಆಂಟಿಕ್ರೈಸ್ಟ್ ಸಿಸ್ಟಮ್ ನ ಕ್ಲೋಸ್ ಮಾಡುತ್ತೆ. ಎಷ್ಟೊಂದು ಟಾಪಿಕ್ ನ ಡಿಸ್ಪ್ರೂವ್ ಮಾಡ್ಬಿಡುತ್ತೆ ಒಂದೇ ಒಂದು ಟಾಪಿಕ್. ಅದಕ್ಕೆ ಯೇಸುವಿನ ಅಮೂಲ್ಯವಾದಂತ ರಕ್ತದ ತ್ಯಾಗದ ಒಂದು ಬೆಲೆ ಗೊತ್ತಿಲ್ಲದೆ ಮಾಡದೆ ಆ ಪವಿತ್ರ ಸ್ಥಾನವನ್ನ ಕೆಡವಿ ಹಾಕಿ ನಿತ್ಯ ಹೋಮನ ಅಡಗಿಸುವಂತ ಕೆಲಸ ಮಾಡಿದ್ದು ಆ ಸೇನೆ. ಇದು 2300 ದಿನಗಳಲ್ಲಿ ಕಾಲಾವಧಿಗಳೇ ನಡೀತಂತ ವಿಷಯ. ಅದೇನಾಯ್ತು ಅಂದ್ರೆ, ಮತ್ತೆ 2300 ಅಂತ ಯಾಕಪ್ಪ ಯೂಸ್ ಮಾಡ್ತಾರೆ? ಯೇಸು ಕ್ರಿಸ್ತನ್ ಬಂದಿದ್ದು AD 30 ಅವ್ರ ಮರಣ ಹೊಂದಿದ್ದು ಅವಾಗ. ಯಾಕೆ ಇನ್ನ 450 ವರ್ಷಗಳ ಹಿಂದೆ ಯಾಕೆ ಹೋಗ್ಬೇಕಾಯ್ತು ಅಂದ್ರೆ, ಇದರ ಕೆಲಸ, ಇದರ ನೀಚ ಕಾರ್ಯ ಎಲ್ಲಿಂದ ಶುರುವಾಯ್ತು ಅಂದ್ರೆ ಅಲ್ಲಿಂದನೇ ಶುರುವಾಗ್ತಾ ಬಂತು. ಅರ್ಥ ಆಯ್ತಾ? ಅದು ಕ್ರಮೇಣ ಬೆಳೆದು ಬಂತು. ಈಗೇನಾಯ್ತು, ನಿತ್ಯ ಹೋಮನ ಕೂಡ ಏನ್ ಮಾಡ್ತು, ಸ್ಟಾಪ್. ಅದಕ್ಕೆ ಅಲ್ಲಿಂದ ಅದನ್ನ ತಗೊಳ್ತಾ ಇರೋದು. ಅದರ ಬೆಳವಣಿಗೆ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. 2300 ಅನ್ನುವಂತ ವಿಷಯ. ಈ ಒಂದು ಸತ್ಯ ಧರ್ಮನ ಅಧರ್ಮ ಅಂತಾರೆ, ಏನಂತಾರೆ ಅದು, ಅಧರ್ಮ ಸ್ವರೂಪ. ಅದರ ಬೆಳವಣಿಗೆ ಅಂತ ಅದು ಅಲ್ಲಿಂದ ಬೆಳೆದು ಬಂದು ಏನಾಯ್ತು ಅಂದ್ರೆ ಇಲ್ಲಿವರೆಗೂ ಬಂತು. ಓಕೆ, ಇದೆಲ್ಲ ತಿಳ್ಕೊಳ್ಳಿ ಅಷ್ಟೇ. ಮೈನ್ ಥಿಂಗ್ಸ್ ಇದರಲ್ಲಿ ನೀವು 2300 ಅಂತ ಟಾಪಿಕ್ ಬಂದ ತಕ್ಷಣ ಅದ್ರಲ್ಲಿ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಯೇಸುಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆತನ ಬಲಿ, ಆತನ ಪಾಪ ಕ್ಷಮಾಪಣೆ ವಿಷಯವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿದಂತ ಬೋಧನೆಗಳನ್ನ ಹೊರಡೆ ತಂದಿರೋದೇ ಆ ಹಾಳು ಮಾಡುವಂತ ಅಸಹ್ಯ ವಸ್ತು, ಪವಿತ್ರ ಸ್ಥಾನವನ್ನ ಕೆಡವಿ ಹಾಕಿದ್ದು, ನಿತ್ಯ ಹೋಮನ ಅಡಗಿಸಿದ್ದು, ಇದೆಲ್ಲ ಇದೆ ಸ್ಪಷ್ಟವಾಗಿ. ಅದು ಒಂದು ಬಂದ್ಮೇಲೆ ಎಲ್ಲವನ್ನು ಹೊರಡೆ ತರ ಕಾರಣವಾಯ್ತು ಗೊತ್ತಾ ನಿಮ್ಗೆ? ಯಾವಾಗ ಯೇಸುಕ್ರಿಸ್ತನ ಬಲಿನ ನಾವು ಸ್ವಲ್ಪ ತಳ್ಳಿಕ್ಬಿಟ್ರು, ಯೇಸುಕ್ರಿಸ್ತ ನಮ್ಗೋಸ್ಕರ ಬಲಿ ಕೊಟ್ರು, ಮತ್ತೆ ನಾವು ಮಾಡಂತ ಎಲ್ಲಾ ಪಾಪಕ್ಕೂ ಆತನ ಬಲಿ ಒಂದೇ ಪರಿಹಾರ ಅಂತ ಟಾಪಿಕ್ ನ ಸ್ವಲ್ಪ ತಳ್ಳಾಕಾಗಿತ್ತು. ಸ್ಲೋವಾಗಿ ಆತ್ಮ ಒಳಗೆ ಬರಕ್ ಚಾನ್ಸ್ ಆಯ್ತು, ಸ್ಲೋವಾಗಿ ನರಕ ಒಳಗೆ ಬರಕ್ ಚಾನ್ಸ್ ಆಯ್ತು. ಇದೆಲ್ಲ ಹೊರಡೆ ಬಂದಿದ್ದು ಹಿಂಗೆ. ಅದು ಮಾತ್ರ ಇದಿದ್ರೆ ಇದು ಯಾವ್ದು ಬರ್ತಾ ಇರ್ಲಿಲ್ಲ. ಅದು ತಳ್ಳಿದ್ ಮಾತ್ರ ಇದಕ್ಕೆಲ್ಲ ಬಂದಿತ್ತು. ಗೊತ್ತಾಯ್ತಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಆತ್ಮ ಹೆಂಗ್ ಬರಕ್ಕಾಗುತ್ತೆ ಆತ್ಮ ನೋಡ್ರಿ. ನೀವೇನಾದ್ರೂ ಪಾಪ ಮಾಡಿ ಪಾಪಿಗಳಾಗಿ ಸತ್ತೋಗ್ಬಿಟ್ರೆ ನರಕದಲ್ಲಿ ಬೇಯ್ತೀರಾ, ದೆವ್ವಾಗಿ ಸುತ್ತೀರಾ. ಭಯ ಹುಟ್ಟಿಸುವಂತ ಕೆಲಸವನ್ನ ಓಡೆ ತಂದು ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿದ್ರು. ಯಾವ್ದನ್ನ ನಾವೆಲ್ಲ ಸಿದ್ಧಾಂತನೇ ಕರೆಕ್ಟ್, ನೀವಿಲ್ಲ ಅಂದ್ರೆ ಈ ರೀತಿ ಕಷ್ಟಗಳನ್ನ ಸತ್ ಮೇಲೆ ಅನುಭವಿಸ್ತಾರ ಅಂತ ಭಯ ಹುಟ್ಟಿಸಿ ಕೆಲ್ಸಗಳನ್ನ ಶುರು ಮಾಡಿ ತಪ್ಪಾದ ಬೋಧನೆ ಒಡೆ ತಂದ್ಬಿಟ್ರು. ಕರೆಕ್ಟಾ? ನೋಡ್ರಿ, ಇದೆಲ್ಲ ವಿಷಯ. ಸರಿ, ಓಕೆ, ನಮ್ಗೆ ಟೈಮ್ ಆಯ್ತು. ನಾವು ಮುಂದಿನ ವಿಷಯ ಏನ್ ಮಾಡೋಣ, ನೆಕ್ಸ್ಟ್ ಟೈಮ್ ನೋಡೋಣ. ಇಲ್ಲಿವರೆಗಿರುವಂತ ವಿಷಯಗಳನ್ನ ತಿಳ್ಕೊಂಡಿದೀರಾ? ಇನ್ನು ಕೂಡ ಏನಾದ್ರು ಡೌಟ್ ಇದ್ರೆ ಓಕೆನಾ? ಸೊ ಪ್ರಾಪರ್ ವೇಲಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸರಿ, ಏನಂದ್ರೆ ನೋಡ್ರಿ, ಈ ನಾವು ಮಾತಾಡೋಂತ ವಿಷಯ ಇವತ್ತು ನಾಳೆಗೋ ಇಲ್ಲ 1 ವರ್ಷ 10 ವರ್ಷಕ್ಕೆ ಇರುವಂತ ವಿಷಯ ಅಲ್ಲ, ತಲತಲಾಂತರಕ್ಕೆ ಇರುವಂತ ಸತ್ಯ. ಕರೆಕ್ಟಾ? ನಾಳೆ ದೇವ್ರ ಕೃಪೆಯಲ್ಲಿ ಒಂದೇ ಪಾಯಿಂಟ್ ಮಾತಾಡ್ತೀನಿ, ಟೈಮ್ ಜಾಸ್ತಿ ಆಗ್ಬಿಡ್ತು. ಒಂದೇ ಒಂದು ಪಾಯಿಂಟ್ 1 ನಿಮಿಷ ಮಾತಾಡ್ ಮುಗಿಸ್ತೀನಿ. ನೋಡ್ರಿ, ನಾಳೆ ನಾವು ಪುನರ್ತನಾಗ್ ಬಂದ್ವಿ, ಸಭೆ ಆಗ್ಬಿಟ್ವಿ ಅಂತ ತಿಳ್ಕೊಳ್ಳಿ. ಅದು ನೋಡ್ರಿ, ಯಾವಾಗ ದೇವ್ರ ಮಕ್ಳು ನಮ್ಗೆ ಏನ್ ಅನ್ಸುತ್ತೆ, ನಾವು ತಿಳ್ಕೊಂಡಿರೋ ವಿಷಯ, ನಮಗೆ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳೆಲ್ಲ ಯಾವ್ದು ಅವತ್ತು ವ್ಯಾಲ್ಯೂ ಬರುತ್ತಾ? ಈ ಭೂಮಿಗೆ ಸಂಬಂಧಪಟ್ಟಂತ ವಿಷಯ ನಾವು ಇವತ್ತು ಏನೆಲ್ಲ ಪ್ರತಿದಿನ ನಮ್ಮ ಮಾಂಸವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಫ್ಯಾಮಿಲಿನ, ನಮ್ಮ ಕರ್ತವ್ಯಗಳನ್ನ ನಾವು ನಡ್ಸ್ಕೊಂಡು ಹೋಗ್ತಿದೀವಿ. ಇದೆಲ್ಲ ಅವತ್ತು ವ್ಯಾಲ್ಯೂಗೆ ಬರುತ್ತಾ? ಅವತ್ತೇನಾದ್ರೂ ಅದಕ್ಕೆ ಬೆಲೆ ಇರುತ್ತಾ? ಇಲ್ಲ. ಎಕ್ಸಾಂಪಲ್, ನಾನು ಈ ಭೂಮಿಯಲ್ಲಿ ಗಳಿಸಿರೋಂತ ಒಳ್ಳೆ ಹೆಸರು ಬೆಲೆ ಇಲ್ಲ, ನಾನು ಗಳಿಸಿರೋಂತ ದುಡ್ಡು ಬೆಲೆ ಇಲ್ಲ, ನಂದು ಯಾವುದೇ ಒಂದು ವಿಷಯಗಳಾಗ್ಲಿ ಬೆಲೆ ಇರಲ್ಲ, ನನ್ನ ಕುಟುಂಬ
ಇಲ್ಲ, ಯಾವುದೂ ಇರಲ್ಲ. ಏನ್ ಮಾತ್ರ ಇರುತ್ತೆ, ನಾನು ದೇವ್ರಿಗೋಸ್ಕರ ತಿಳ್ಕೊಂಡಿರೋ ಸತ್ಯ, ನಾನು ಆತನಿಗೋಸ್ಕರ ಮಾಡಿದಂತ ತ್ಯಾಗ. ಕರೆಕ್ಟಾ? ನಾನು ಎಷ್ಟು ಮಟ್ಟಿಗೆ ಸತ್ಯ ತಿಳ್ಕೊಳಕ್ಕೆ ನಾನು ನನ್ನನ್ನ ಒಪ್ಪಿಸ್ಕೊಟ್ಟಿದ್ದೆ, ಎಷ್ಟು ಸತ್ಯ ತಿಳ್ಕೊಳಕ್ಕೂ ತ್ಯಾಗ ಮಾಡ್ಬೇಕು ತಾನೆ. ಅದನ್ನ ಅರ್ಥ ಮಾಡ್ಕೊಳಕ್ಕೂ ತ್ಯಾಗ ಇದೆ. ಅದನ್ನ ಅರ್ಥವಾಗಿಲ್ಲ ಅಂದ್ರೆ ಕ್ಲಾಸ್ ಮುಗಿದ್ಮೇಲೆ ಏನೋ ಮಾತಾಡಿದ್ರು ಮುಗ್ಸಂಗ್ ಬಿಡಪ್ಪ, ಮುಗೀತು 1 hour ಕುತ್ಕೊಳ್ಳೋಣಕ್ಕಿಂತ ಅರ್ಥವಾಗಿಲ್ವಲ್ಲ, ಅಟ್ಲೀಸ್ಟ್ ಓದಾದ್ರು ಬರೆದ್ರೆ ಏನೋ ಮಾತಾಡೋದು ನನಗೇನು ಅರ್ಥವಾಗಿಲ್ಲ, ಓದಿ ಅರ್ಥ ಮಾಡ್ಕೊಳ್ಳೋರು ಬಿಡಲ್ಲ ನಾನು. ಅದು ಕೂಡ ತ್ಯಾಗ ತಾನೆ. ಅಷ್ಟೇ, ನಾವ್ ಎಷ್ಟು ಮಟ್ಟಿಗೆ ಸತ್ಯವನ್ನ ತಿಳ್ಕೊಳಕ್ಕೆ ತ್ಯಾಗ ಮಾಡ್ತೀವಿ, ತಿಳ್ಕೊಂಡಿರೋ ಸತ್ಯವನ್ನ ಎಷ್ಟು ಮಟ್ಟಿಗೆ ತ್ಯಾಗದಿಂದ ನಮ್ಮನ್ನ ಒಪ್ಪಿಸ್ಕೊಡ್ತೀವಿ, ಎಲ್ಲನ ಕೂಡ ಬೆಲೆ ಇರುತ್ತೆ. ಅದರಿಂದ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ರಿ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನ ನಾವು ಅಂತ್ಯ ಮಾಡೋಣ. ನಮ್ ಲಾರೆನ್ಸ್ ಬ್ರದರ್ ಇದ್ರೆ ಇವತ್ತು. ಲಾರೆನ್ಸ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ನೋಡಿ, ತುಂಬಾ ದಿವಸ ಆಯ್ತು ಬ್ರದರ್ ನೋಡಿ. ಕೆಲವು ಸಹೋದರ ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಕೈಲಿ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಮೋಸ್ಟ್ಲಿ ಇವತ್ತು ಪ್ರಾರ್ಥನೆ ಮಾಡಕ್ ಆಗಲ್ಲ ಏನೋ ಅನ್ಸುತ್ತೆ. ಓಕೆ, ಸರಿ. ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸಾಗರ್ ಬ್ರದರ್. ಓಕೆ, ಎಸ್. ಯಾರು ಮಾಡ್ತೀರಾ ಬ್ರದರ್ಸ್ ಅಲ್ಲಿ? ಇಲ್ಲಿವರೆಗೆ ನಾನು ಮಾಡಿಲ್ಲ ಅನ್ನೋರು ಯಾರು ಮಾಡ್ತೀರಾ? ಸಾಗರ್ ಬ್ರದರ್ ಕಾಕಲ್ವಾ? ಓಕೆ, ಸರಿ. ಬೇರೆ ಯಾರು ಮಾಡ್ತೀರಾ? ವಾಲಂಟಿಯರ್ ನೀವೇ ಬನ್ನಿ, ಬೇರೆಯವ್ರ ಹೆಸರು ಹೇಳಕ್ ಹೋಗ್ಬಿಡ್ರಿ, ನೀನು ಇವಾಗ ಬನ್ನಿ. ಯಾರು ಮಾಡ್ತೀರಾ? ಮಾಡದೇ ಇರೋರು ಯಾರು ಮಾಡಿಲ್ಲ ಅಂದ್ರೆ ನಾ ಮಾಡ್ತೀನಿ. ಮೋಹನರಾಜ್ ಬ್ರದರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡಿದ್ರಾ? ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರಲ್ಲ? ಓಕೆ, ಇರಿ ಬೇರೆಯವ್ರು ಕೊಡೋಣ. ಬ್ರದರ್ಸ್ ಗಳ ಇದಾರೆ, ಹೇಳ್ಬಿಟ್ರೆ ಟಕ್ ಅಂತ ಮಾಡ್ತಾರೆ, ಬಟ್ ಯಾರಿಗಾದ್ರೂ ಒಬ್ರಿಗೆ ಅವಕಾಶ ಕೊಡೋಣ. ಶ್ರೀಕಾಂತ್ ಬ್ರದರ್ ಮಾಡ್ತೀರಾ? ಮಾಡ್ತೀನಿ. ಆಯ್ತು, ಮಾಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಸರ್ವ ಸೃಷ್ಟಿಕರ್ತನಾದ ನಮ್ಮ ಪರಲೋಕ ತಂದೆ ದೇವರೇ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವರೇ. ನಿಮ್ಮ ಕೃಪೆಯಿಂದ ಸ್ವಾಮಿ, ಯಾರೇ ಕೊಡದಂತ ಸತ್ಯವನ್ನು ನಮ್ಗೆ ತಿಳಿಯಪಡಿಸಂತ ನಮ್ಮ ತಂದೆಯ ದೇವರಿಗೂ ಕುಮಾರನ ಯೇಸುವಿಗೂ ವಂದನೆ ಸಲ್ಲಿಸ್ತೀವಪ್ಪ. ನಿಮ್ಮ ಕೃಪೆಯಿಂದ ದೇವರೇ, ಎಲ್ಲಾ ಸೋದರರು ಈ ಆನ್ಲೈನ್ ಕ್ಲಾಸ್ ಮುಖವಾಗಿ ಸೇರ್ಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡ್ತಾ, ತಿಳ್ಕೊಳ್ತಾ, ಅರ್ಥ ಮಾಡ್ಕೊಳ್ತಾ ದೇವರೇ, ಇದೇ ರೀತಿಯ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸ್ರಿ. ಹಾಗೆ ಎಲ್ಲರೂ ಜ್ಞಾನ ತಿಳುವಳಿಕೆ ಆಲೋಚನೆ ಕೊಡ್ರಿ. ಹಾಗೆ ದೇವರಾತ್ಮ ಸಹಾಯವನ್ನು ಎಲ್ಲರ ಹೃದಯದಲ್ಲಿ ವಾಸವಾಗಿರ್ಲಿ. ಪ್ರತಿಯೊಬ್ಬರು ಸ್ವಾಮಿ ಒಂದೊಂದು ಇದಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಂಡು ಅಪ್ಪ ದೇವರೇ, ಪ್ರತಿಯೊಂದರಲ್ಲಿ ಬೆಳಿಲಿಕ್ಕೆ ಇನ್ನೂ ಆಸಕ್ತಿ ಕೊಡ್ರಿ. ಅವ್ರಿಗೆ ಶಾಂತಿ, ಸಮಾಧಾನ, ಹಾಗೆ ಅವ್ರ ಕುಟುಂಬವನ್ನು, ಅವ್ರು ಮಾಡೋ ಕೆಲಸ ಕಾರ್ಯಗಳನ್ನು, ಅವ್ರು ಮಾಡೋ ಸೇವೆಗಳನ್ನು ಆಶೀರ್ವದಿಸಲು ಬೇಡ್ತೀನಪ್ಪ. ಹಾಗೆ ಬ್ರದರ್ ಆ ವಾಕ್ಯ ಹಂಚುವಂತರ್ನು, ಅವರ ಕುಟುಂಬವನ್ನು, ಅವರ ಸೇವೆಗಳನ್ನು ಇನ್ನು ಹೆಚ್ಚಾಗಿ ನೀವು ಬಲಪಡಿಸ್ರಿ ದೇವ್ರೆ. ಇದೇ ರೀತಿಯಾಗಿ ಅನೇಕ ಜನಗಳು ಸ್ವಾಮಿ ನಿನ್ನ ಸತ್ಯ ತಿಳ್ಕೊಂಡು ನಡೀಲಿಕ್ಕೆ ಕೃಪೆ ಮಾಡ್ರಿ ದೇವ್ರೆ. ಹಾಗೆ ತಂದೆ ಆದ ದೇವ್ರೆ ಸ್ವಾಮಿ, ದೇವ್ರೆ, ನಾವು ಕೂಡ ಹೋಗ್ತಿದ್ವಿ ಸ್ವಾಮಿ, ಅದು ಅರ್ಥ ಇಲ್ದಾಗೆ ಜೀವಿಸ್ತಾ ಇದ್ವಪ್ಪ. ಇವತ್ತು ಅರ್ಥ ಅನ್ನೋದೇನೋ. ಹಾಗೆ ದೇವ್ರೆ, ದೇವ್ರಂದ್ರೆ ಯಾರು ಸ್ವಾಮಿ, ನಾವು ಹೇಗಿರ್ಬೇಕು, ನಾವು ಹೇಗ್ ಬೆಳಿಬೇಕೆಂಬುದಾಗಿ ನಿಮ್ಮ ಕೃಪೆಯಿಂದ ದೇವ್ರೆ ನಾವು ಹುಡುಕ್ತಾ ಹೋಗ್ತಾ ದೇವ್ರೆ, ನೀವು ಮಾರ್ಗವನ್ನು ತೆರೆ ಮಾಡಿ ಇಲ್ಲಿವರೆಗೂ ಪ್ರತಿಯೊಬ್ಬರು ಸೋದರಿಗೂ ತಿಳಿಯಪಡಿಸೋ ಸತ್ಯ ವಾಕ್ಯವನ್ನು ಇನ್ನೂ ಸರಿಯಾಗಿ ತಿಳಿಲಿಕ್ಕೆ ಸಹಾಯ ಮಾಡ್ರಿ. ಎಲ್ಲಾ ಸೋದರರನ್ನು, ಅವರ ಕುಟುಂಬ, ಅವರ ಮಕ್ಕಳು ಕೂಡ ಆಶೀರ್ವದಿಸ್ರಿ, ಬಲಪಡಿಸ್ರಿ. ಯಾರ ಆರೋಗ್ಯವನ್ನು ಓಲಿ ಕಷ್ಟದಲ್ಲಿದ್ದಾರೋ ಅವ್ರನ್ನು ಕೂಡ ಆಶೀರ್ವದಿಸ್ರಿ, ಬಲಪಡಿಸ್ರಪ್ಪ ತಂದೆ. ಆದರೆ ಇಲ್ಲಿವರು ತಾಳ್ಮೆಯಿಂದ ಕೇಳಿ ನಿನ್ನ ಸತ್ಯವನ್ನು ನಡೆದು ಹಾಗಿದ್ರೆ ಎಲ್ಲರೂ ಕೂಡ ನಿನ್ನ ಹೆಜ್ಜೆ ಜಾಡಿ ನಡೀಲಿಕ್ಕೆ ಕೃಪೆ ಮಾಡ್ರಿ, ಆಸಕ್ತಿ ಕೊಡ್ರಿ, ಬಲಪಡಿಸ್ರಿ. ಹಾಗೆ ಈ ಚಿಕ್ಕ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಯಾರು ಲೆಫ್ಟ್ ಆಗಿ ಬರ್ರಿ. ಒಂದು ನಿಮಿಷ ಹಂಗೆ ಕೇಳ್ಕೊಳ್ರಿ. ಅಲ್ಲ, ಸಾಂಗ್ಸ್ ಇಂದ ನೈಟ್ ಓದ್ಬೇಕಾಗಿತ್ತಲ್ಲ, ಯಾರು ನಾನು ನೆನಪೇ ಮಾಡಿಲ್ಲ, ನಾನು ಮರ್ತೋಗ್ಬಿಟ್ಟೆ. ಹೇಳ್ಬೇಕೇನ ಅಟ್ಲೀಸ್ಟ್ ಯಾರಾದ್ರು ನೀವಾದ್ರು ಓದ್ಬಿಡ್ರಿ ಅದನ್ನ ಮಿಸ್ ಆಗ್ಬಿಟ್ಟು ಅದು ಓದ್ಬಿಟ್ಟು ಮುಗಿಸ್ಬಿಡೋಣ. ಓಕೆನಾ? ಜೂನ್ ಓದ್ರಿ, ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ಓದ್ಬಿಡ್ರಿ. ಅನುದಿನದ ಪರಲೋಕಮನ ಅಲ್ಲ, ರಾತ್ರಿಯ ಗೀತೆಗಳು. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಬ್ರದರ್. ಎಸ್, ಓದ್ರಿ.
ಓದೋಣ ಬ್ರದರ್. ಸರೋಜ ಸಿಸ್ಟರ್ ಓದ್ತೀರಾ? ಹಾ ಬ್ರದರ್ ಓದ್ತೀನಿ. ಹಾ ಓದಿ. ಆಗ ನನ್ನ ಜನರು ಸಮಾಧಾನದ ನಿವಾಸಗಳಲ್ಲಿಯೂ ಭದ್ರವಾದ ಸ್ಥಳದಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಯೆಶಾಯ 32:18. ನಾವು ಕರ್ತನಿಗೆ ಎಷ್ಟು ಹತ್ತಿರವಾಗಿ ಜೀವಿಸುತ್ತೇವೋ ಮತ್ತು ನಮ್ಮ ನಂಬಿಕೆ ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ಅಧಿಕವಾಗಿ ದೈವಿಕ ಮಾರ್ಗವು ನಮ್ಮ ಮನವರಿಕೆಯಾಗುತ್ತದೆ ಮತ್ತು ಅಷ್ಟೇ ಅಧಿಕವಾಗಿ ನಮ್ಮನ್ನು ಬಲಪಡಿಸಲು ಮತ್ತು ಎತ್ತಿ ಹಿಡಿಯಲು ಆತನು ನಮಗೆ ಒದಗಿಸಿರುವ ಸಾಧನಗಳನ್ನು ನಾವು ಉಪಯೋಗಿಸುತ್ತೇವೆ. ನಾವು ಆಪತ್ತಿನ ಕಾಲದಲ್ಲಿ ಆತನಿಗೆ ಮೊರೆ ಇಡಬಹುದು, ಪ್ರಾರ್ಥನೆ ಮೂಲಕ ಆತನ ಬಳಿಗೆ ಹೋಗಬಹುದು ಮತ್ತು ಆತನ ಮೇಲೆ ನಂಬಿಕೆ ಇಟ್ಟು ಆತನು ನೇಮಿಸಿರುವ ದಾರಿಯಲ್ಲಿ ನಡೆಯಲು ಅತ್ಯಾಸಕ್ತಿಯಿಂದ ಹುಡುಕುವಾಗ ಆತನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಇದು ಸತ್ಯವಾಗಿರುವುದರಿಂದ ನಾವು ನಮ್ಮ ಪ್ರಯಾಣದಲ್ಲಿ ಪರಿಪೂರ್ಣ ನಂಬಿಕೆಯಿಂದ ಮತ್ತು ವಿಶ್ವಾಸದಿಂದ ಮುಂದೆ ಹೋಗಬಹುದು. ನಾವು ನಮ್ಮೆಲ್ಲವನ್ನು ಕರ್ತನಿಗೆ ಪ್ರತಿಷ್ಠೆಪಡಿಸುವುದರಿಂದ ಆತನ ಮಾರ್ಗದರ್ಶನವನ್ನು ನಾವು ಹುಡುಕಬೇಕು, ಯಾಕಂದರೆ ಆತನ ಪ್ರಸನ್ನತೆಯು ನಮ್ಮ ಜೀವಿತದ ಎಲ್ಲಾ ವಿಷಯಗಳಲ್ಲಿಯೂ ಇರುವುದು. ರೋಮ 554. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್ ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ವಂದನೆಗಳು. ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲರಿಗೂ ನಮಸ್ತೆ. ಶಾಂತ ಮಾಸ್ಟರ್, ಮಂಜು ಮಾಸ್ಟರ್, ರೇಷ್ಮಾ ತಂಗಿ, ಅವ್ವ ನಮಸ್ತೆ. 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 ಪ್ರತಾಪ ನಮಸ್ತೆ. ಮೋಹನ್ರಾಜ್ ಬ್ರದರ್, ಆನಂದ್ ಬ್ರದರ್, ಯಲ್ಲಪ್ಪ ಬ್ರದರ್, ನಮಸ್ತೆ. ಸಾಗರ್ ಬ್ರದರ್, ರವಿ ಬ್ರದರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮಸ್ತೆ ಬ್ರದರ್. Good night. Take care. Bye bye. Good night brother.